ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ಮಂಗಲಂ ಪ್ರಣಮಾಮ್ಯಹಂ. ಅಂಗಾರಕಾಯ ವಿದ್ಮಹಿ ಭೂಮಿಪುತ್ರಾಯ ಧೀಮಹಿ ತನ್ನೋ ಕುಜ ಪ್ರಚೋದಯಾತ್. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ವೃಶ್ಚಿಕ ಸಂಕ್ರಾಂತಿಯ ವಿಶ್ಲೇಷಣೆಗೆ ಸ್ವಾಗತ. ಕುಜ ಅಥವಾ ಮಂಗಳ ಗ್ರಹ ಅಂಗಾರಕ ಎಂದು ಕರೆಯಲ್ಪಡುವಂತಹ ಒಂದು ನವಗ್ರಹಗಳ ಪ್ರಮುಖವಾದ ಗ್ರಹ. ಕುಜನ ಒಂದು ರಾಶಿ ಪರಿವರ್ತನೆ ಇದೇ ಅಕ್ಟೋಬರ್ 27ರಂದು ಸೋಮವಾರ ಜರಗಲಿದೆ. ಕುಜನು ಸಾಮಾನ್ಯವಾಗಿ ತಿಂಗಳಲ್ಲಿ ಒಂದು ಬಾರಿ ಅಥವಾ 40 ದಿನಗಳಿಗೆ ಒಂದು ಬಾರಿ ರಾಶಿನ ಪರಿವರ್ತನೆ ಆಗುವಂಥದ್ದಿರುತ್ತೆ. ಈ ಬಾರಿ ಅಕ್ಟೋಬರ್ 27ರ ಸೋಮವಾರದಂದು ಮಧ್ಯಾಹ್ನ ಕಾಲದಲ್ಲಿ ಅಲ್ಲಿ ಮಂಗಳನ ರಾಶಿ ಪರಿವರ್ತನೆ ತುಲಾದಿಂದ ವೃಶ್ಚಿಕಕ್ಕೆ ಆಗಲಿದೆ. ಹಾಗಾಗಿ ವೃಶ್ಚಿಕ ರಾಶಿಯು ಮಂಗಳನ ಸ್ವಕ್ಷೇತ್ರ, ಮೇಷ ಮತ್ತು ವೃಶ್ಚಿಕವು ಮಂಗಳನ ಸ್ವಕ್ಷೇತ್ರದ ರಾಶಿಗಳಾಗಿವೆ. ಈಗ ಮಂಗಳನ ಪ್ರವೇಶವು ತನ್ನ ಸ್ವಕ್ಷೇತ್ರವಾದ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾ ಇರ್ತಾನೆ. ಮಂಗಳನು ನವಗ್ರಹದಲ್ಲಿ ತನ್ನ ವಿಶಿಷ್ಟವಾದ ಸ್ಥಾನಮಾನವನ್ನು ಹೊಂದಿದ್ದಾನೆ. ಆತನು ಯುವ ವರ್ಗವನ್ನು ಸಂಕೇತಿಸುವಂತಹ ಕ್ಷಾತ್ರ ಗುಣವನ್ನು ಉಳ್ಳಂತಹ ಒಂದು ಗ್ರಹ. ಆತನು ಅಗ್ನಿತತ್ವವನ್ನು, ಬೆಂಕಿಯನ್ನು, ಜೊತೆಗೆ ಜ್ವಾಲಾಮುಖಿಯನ್ನು, ಸ್ಫೋಟವನ್ನು, ಜೊತೆಗೆ ನಾನಾ ರೀತಿಯ ಯುದ್ಧ ಶಸ್ತ್ರಾಸ್ತ್ರಗಳನ್ನು, ಯುದ್ಧ ವಿದ್ಯೆಗಳನ್ನು ಒಂದು ಸಂಕೇತಿಸುವಂಥ ಗ್ರಹ. ಜೊತೆಗೆ ಯುವಜನರ ಒಂದು ಕ್ರೀಡೆಗಳು, ಯುವಜನರ ವಿವಿಧ ರೀತಿಯ ಸಾಹಸ ವೃತ್ತಿಗಳು, ಜೊತೆಗೆ ಯುದ್ಧ ವಿದ್ಯೆಗಳು ಅಂತ ಹೇಳಿ ನಾವು ಮಾರ್ಷಲ್ ಆರ್ಟ್ ಅಂತ ಏನು ಹೇಳ್ತೇವೆ, ಆ ಮಾರ್ಷಲ್ ಆರ್ಟು ಮುಂತಾದವು ಆ ಬುಧನ ಒಂದು ಸಂಕೇತವಾಗಿ ಬರುತ್ತೆ. ಇನ್ನು ಈ ಕ್ಷಾತ್ರವಾದ ವಿವಿಧ ರೀತಿಯ ವೃತ್ತಿಗಳು, ಉದಾಹರಣೆಗೆ ಸೈನ್ಯ, ಪೊಲೀಸು, ಮಿಲಿಟರಿ, ಸೆಕ್ಯೂರಿಟಿ ಫೋರ್ಸ್, ಜೊತೆಗೆ ನಾನಾ ರೀತಿಯ ಡಿಫೆನ್ಸ್ ಆ್ಯಕ್ಟಿವಿಟಿ ಅಂತ ಹೇಳ್ತೇವೆ. ಆ ರಕ್ಷಣಾ ತಂತ್ರಜ್ಞಾನಗಳು ಅಥವಾ ರಕ್ಷಣೆಗೆ ಸಂಬಂಧಪಟ್ಟ ವಿವಿಧ ರೀತಿಯ ಕಾರ್ಯಕ್ಷೇತ್ರಗಳು ಇವೆಲ್ಲವೂ ಮಂಗಳನ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗೆಯೇ ವಿವಿಧ ರೀತಿಯ ಶಕ್ತಿ ಮೂಲಗಳು, ಕುಮಾರಂ ಶಕ್ತಿಹಸ್ತಂ ಅಂತ ಮಂಗಲಂ ಪ್ರಣಮ. ಆತನು ಭೂಮಿಪುತ್ರನಾಗಿದ್ದಾನೆ, ಜೊತೆಗೆ ಸರ್ವ ಶಕ್ತಿಗಳನ್ನು ಸಂಕೇತಿಸ್ತಾನೆ. ಅದು ವಿದ್ಯುತ್ ಶಕ್ತಿ ಇರ್ಬೋದು, ಪವರ್ ಇರ್ಬೋದು, ನಾನಾ ರೀತಿಯ ವಿದ್ಯುತ್ತಿನ ಬೇರೆ ಬೇರೆ ಮೂಲಗಳಿರ್ತವೆ. ಉದಾಹರಣೆಗೆ ಜಲ ವಿದ್ಯುತ್ತು, ಸೌರ ವಿದ್ಯುತ್ತು, ಪರಮಾಣು ವಿದ್ಯುತ್ತು ಅಥವಾ ಶಾಖ ಉಷ್ಣ ಸ್ಥಾವರದ ವಿದ್ಯುತ್ತು. ಈ ರೀತಿ ಆ ಶಕ್ತಿಗಳ ಮೂಲ ಅಂದರೆ ಒಂದು ಶಕ್ತಿಯನ್ನು ಇನ್ನೊಂದು ಶಕ್ತಿಯಾಗಿ ಪರಿವರ್ತನೆ ಮಾಡ್ತೇವೆ ನಾವು. ಹಾಗಾಗಿ ಆ ಶಕ್ತಿಯ ಪರಿವರ್ತನಾಶೀಲವಾದ ಸ್ವರೂಪ ಸಹ ಮಂಗಳನ ಸಂಕೇತವಾಗಿ ಬರುತ್ತೆ. ಹಾಗಾಗಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸುವಂಥ ಹಲವಾರು ಕ್ಷೇತ್ರದಲ್ಲಿ ಮಂಗಳನ ಪಾತ್ರ ಇರುತ್ತೆ. ಜೊತೆಗೆ ಮಂಗಳನು ಆತನು ಒಲಿದಾಗ ಮಂಗಳವೂ, ಆತನು ಮುನಿದಾಗ ಅಮಂಗಳವೂ ಆಗುವಂಥದ್ದು ಜಾತಕದ ವಿವಿಧ ರೀತಿಯ ಹಂತದಲ್ಲಿ ಕಂಡುಬರ್ತವೆ. ನಾವು ಸಾಮಾನ್ಯವಾಗಿ ವೈವಾಹಿಕ ಜೀವನದ ಸಂಬಂಧಕ್ಕಾಗಿ ಜಾತಕಗಳ ಒಂದು ಹೊಂದಾಣಿಕೆ ಪರಿಶುದ್ಧ ಜಾತಕ ಮ್ಯಾಚಿಂಗ್ನಲ್ಲಿ ಆ ಮಂಗಳ ದೋಷ ಅಥವಾ ಅಂಗಾರಕ ದೋಷ, ಕುಜ ದೋಷ ಅನ್ನೋದು ಜನಜನಿತವಾಗಿರುತ್ತೆ. ಮಂಗಳ ದೋಷಕ್ಕೆ ಅನುವಾಡಿಸಿಕೊಂಡು ಜಾತಕದಲ್ಲಿ ಕೆಲವೊಮ್ಮೆ ವಿವಿಧ ರೀತಿಯ ಅಡ್ಡ ಪರಿಣಾಮಗಳು ಅಥವಾ ಕೆಲವೊಮ್ಮೆ ವರನ ಜಾತಕದಲ್ಲಿ ಮಂಗಳ ದೋಷ ಜಾಸ್ತಿ ಇದ್ದು ಅದು ವಧುವಿನ ಜಾತಕದಲ್ಲಿ ಕಡಿಮೆ ಇದ್ದಾಗ ಅಲ್ಲಿ ಆಗುವಂಥ ಪರಿಣಾಮ, ಅಥವಾ ಇಬ್ಬರಲ್ಲೂ ಆ ದೋಷಗಳು ಏನಾದರೂ ಅದು ಹೊಂದಾಣಿಕೆ ಆಗದೆ, ದೋಷಗಳು ನ್ಯೂಟ್ರಲ್ ಅಥವಾ ಅವೆಲ್ಲ ನಿವಾರಣೆ ಆಗದಿದ್ದ ಆವಾಗಲೂ ಆಗುವಂಥ ತೊಂದರೆ, ಇವೆಲ್ಲವೂ ಈ ಜ್ಯೋತಿಷ್ಯದಲ್ಲಿ ಉಲ್ಲೇಖವಾಗಿವೆ. ಹಾಗಾಗಿ ಮಂಗಳನ ವಿಶೇಷವಾಗಿ ಈ ನಮ್ಮ ದೈನಂದಿನ ಆಗುಹೋಗುಗಳಲ್ಲಿ ಜನಜೀವನದಲ್ಲೂ ವೈವಾಹಿಕ ಜೀವನದಲ್ಲೂ, ಜೊತೆಗೆ ನಮ್ಮಲ್ಲಿ ಏನಾದರೂ ಶುಭ ವಿಚಾರಗಳು ಆಗಬೇಕಾದ್ರೆ ಮಂಗಳನ ಪ್ರಭಾವ ಬೇಕು. ಅದೇ ರೀತಿ ಭೂಮಿ, ಯಂತ್ರ, ವಾಹನ ಇತ್ಯಾದಿಗಳು ಸಹ ನಮಗೆ ಒಲಿದು ಬೇಕಾದ್ರೆ ಮಂಗಳನ ಒಲಮೆ ಬೇಕು. ಮಂಗಳನು ಮುನಿದಾಗ, ಆತನು ವಕ್ರವಾಗಿದ್ದಾಗ ಅಥವಾ ಆತನು ನಮಗೆ ನೀಚದ ರಾಶಿಯಲ್ಲಿದ್ದಾಗ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ನಾವು ಹಲವಾರು ಜಾತಕಗಳಲ್ಲಿ ಗಮನಿಸಿದ್ದೇವೆ. ಹಾಗಾಗಿ ಇದೆಲ್ಲ ನಾವು ಗಮನಿಸಿದಾಗ ಮಂಗಳನ ಪ್ರಭಾವ ಪ್ರತಿಯೊಬ್ಬರ ಮೇಲೂ ಆಗ್ತವೆ. ಜೊತೆಗೆ ಈ ಬ್ರಹ್ಮಾಂಡದ ಮೇಲೂ ಸಹ ಅಂದರೆ ನಮ್ಮ ಭೂಮಿಯ ಮೇಲೆ ಸಹ ಅನೇಕ ರೀತಿಯ ಮಂಗಳಿಂದ ಆಗುವಂಥ ಪ್ರಭಾವಗಳು, ಉದಾಹರಣೆಗೆ ಉತ್ಪಾತಗಳು ಅಂತ ಹೇಳ್ತೇವೆ, ಭೂಕಂಪ ಅಥವಾ ಏನಾದರೂ ಜ್ವಾಲಾಮುಖಿಗಳ ಸ್ಫೋಟ,
ಉಷ್ಣ ಗಾಳಿ, ಉಷ್ಣದ ಮಾರುತ ಮುಂತಾದವು ಸಹ ಮಂಗಳನ ವ್ಯಾಪ್ತಿಯಲ್ಲಿ ಬರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಭೂಕುಸಿತಗಳು ಆಗುವಂಥದ್ದು ಇವೆಲ್ಲವೂ ಸಹ ಮಂಗಳನ ವ್ಯಾಪ್ತಿಯಲ್ಲಿ ಬರುವಂಥ ಕೆಲವು ದುರ್ಘಟನೆಗಳು ಅಥವಾ ಪ್ರಾಕೃತಿಕವಾದ ವೈಪರೀತ್ಯಗಳಿಗೆ ಸಾಕ್ಷಿಯಾಗುತ್ತೆ. ಉಷ್ಣ ಮಾರುತಗಳಿಂದ ಹಲವಾರು ತೊಂದರೆಗಳಾಗುವಂಥದ್ದು, ಇನ್ನು ಕಾಳಗಿಚ್ಚುಗಳು ಆಕಸ್ಮಿಕವಾಗಿ ಕಾಣಿಕೊಳ್ಳುವಂಥದ್ದು ಇವೆಲ್ಲವೂ ಮಂಗಳನು ಮುನಿದಾಗ ಅಥವಾ ಮಂಗಳನ ಅಮಂಗಳತ್ವದಿಂದ ಆಗುವಂಥ ಪರಿಣಾಮಗಳು. ಜೊತೆಗೆ ಯುದ್ಧಗಳು ಅಂದರೆ ದಿಢೀರಾಗಿ ಜನರ ಒಂದು ನಾಗರಿಕರ ಮಧ್ಯೆ ಆಗುವಂಥ ಯುದ್ಧ ಕಲಹಗಳು ಅಥವಾ ಹಿಂಸಾತ್ಮಕವಾದ ಘಟನೆಗಳು ಸಹ ಮಂಗಳನು ಅಮಂಗಳನಾಗಿದ್ದ ಅಥವಾ ಮಂಗಳನು ಮುನಿದಾಗ ಆಗುವಂತಹ ಕೆಲವು ಅಮಂಗಳಕರವಾದ ವಿಚಾರಗಳು. ಹಾಗಾಗಿ ಈ ಮಂಗಳನಿಂದ ಒಳ್ಳೆಯದು ಆಗುತ್ತೆ, ಮಂಗಳನು ಮುನಿದಾಗ ತುಂಬ ಮನುಷ್ಯ ಜೀವನಕ್ಕೆ ಅಥವಾ ನಾಗರಿಕ ಸಮಾಜಕ್ಕೆ ಸ್ವಲ್ಪ ಕೆಟ್ಟದ್ದು ಆಗಲಿವೆ. ಹಾಗಾಗಿ ಇವೆಲ್ಲವನ್ನ ಗಮನಿಸಿದಾಗ ಈ ಬಾರಿ ಆತನು ವೃಶ್ಚಿಕ ರಾಶಿಗೆ ಬಂದಾಗ ಆತನಿಗೆ ತುಂಬ ಅಲ್ಲಿ ಶಕ್ತಿ ಬರುತ್ತೆ. ಅಂದರೆ ತನ್ನದೇ ಸ್ವಕ್ಷೇತ್ರದಲ್ಲಿ ಬಂದಾಗ ಆತನ ಶಕ್ತಿ ಜಾಸ್ತಿ ಬರುತ್ತೆ. ರಾಜಕೀಯವಾಗಿ, ಧಾರ್ಮಿಕವಾಗಿ ಹಲವಾರು ಸಾಧನೆವಾದ ಕೆಲಸ ಕಾರ್ಯಗಳು ಆಗ್ಬೋದು. ಸುಮಾರು 40 ದಿನಗಳವರೆಗೆ ಈ ವೃಶ್ಚಿಕದಲ್ಲಿರ್ತಾನೆ, ಅಕ್ಟೋಬರ್ 22ರಿಂದ ಡಿಸೆಂಬರ್ 7ರವರೆಗೆ. ಹಾಗೆ 40 ದಿನಗಳ ಅವಧಿಯಲ್ಲಿ ರಾಜಕೀಯವಾಗಿಯೂ ಕೆಲವು ವಿವಿಧ ರೀತಿಯ ಮಹತ್ವವಾದ ಘಟನೆಗಳು ಆಗ್ಬೋದು. ಕೆಲವೊಂದು ದೇಶಗಳ ಮಧ್ಯೆ ಒಪ್ಪಂದಗಳು ಆಗುವಂಥದ್ದು. ಜೊತೆಗೆ ಕೆಲವೊಂದು ಕ್ಷೇತ್ರದಲ್ಲಿ ಈ ಉದಾಹರಣೆಗೆ ಈ ಪವರ್ ಇಂಡಸ್ಟ್ರಿ ಅಂತ ಹೇಳ್ತಾರೆ, ಪವರ್ ಅಥವಾ ಶಕ್ತಿ ಕ್ಷೇತ್ರದ ಇಂಡಸ್ಟ್ರಿಗಳು, ಜೊತೆಗೆ ಕೈಗಾರಿಕಾ ಮೂಲದ ಕ್ಷೇತ್ರಗಳಿಗೆ, ಜೊತೆಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟು ಮುಂತಾದ ಕ್ಷೇತ್ರಗಳು ಸ್ವಲ್ಪ ಈಗ ಗರಿಗೆದರ್ತವೆ. ಅಂದರೆ ಅವುಗಳಲ್ಲಿ ಬಿಸ್ನೆಸ್ ಈಗ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಹಲವಾರು ಕ್ಷೇತ್ರದ ಒಂದು ಕೆಲವು ಲಾಭ ಆದಾಯಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಕೆಲವು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡುವಂಥ ಕೆಲವು ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭ ಬೆಂಬಲ ಬರುವಂಥದ್ದು. ಯಂತ್ರ ವಾಹನ ಆಟೋಮೊಬೈಲ್ ಕ್ಷೇತ್ರದ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಈ ರೀತಿ ಹಲವಾರು ಕ್ಷೇತ್ರಗಳಿಗೆ ಸ್ವಲ್ಪ ಉತ್ತಮವಾದ ಬೆಂಬಲ ಮಂಗಳನು ಕೊಡ್ತಾನೆ. ಇನ್ನು ರಾಜಕೀಯವಾಗಿ ಸರ್ಕಾರಿ ರೂಪವಾಗಿ ಕೆಲವೊಂದು ಜನಹಿತದ ಕೆಲವು ಕಾರ್ಯಕ್ರಮಗಳನ್ನು ರಾಜಕಾರಣಿಗಳು ಅಥವಾ ಆಳುವಂಥವರು ಈಗ ಅಳವಡನೆ ಮಾಡುವಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಹಲವಾರು ಕಾರಣಗಳಿಂದ ಇದ್ದಂಥ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು, ಕೌಟುಂಬಿಕ ವಿವಾದಗಳು ಪರಿಹಾರ ಆಗುವಂಥದ್ದು. ಜೊತೆಗೆ ಸರ್ಕಾರದ ಯಾವುದೇ ನಿಯಮಗಳನ್ನು ಸಡಿಲ ಮಾಡಿ ಅಲ್ಲಿ ಭೂಮಿಗೆ ಸಂಬಂಧಿತವಾದ ಕೊಡುಕೊಳ್ಳುವಿಕೆ ವ್ಯವಹಾರಗಳಿಗೆ, ಅಂದರೆ ರಿಯಲ್ ಎಸ್ಟೇಟ್ ಅಂತ ನಾವು ಹೇಳ್ತೇವೆ, ಅಂಥ ಕ್ಷೇತ್ರಗಳು ಸ್ವಲ್ಪ ಈಗ ಚೇತರಿಕೆ ಆಗುವಂಥ ಸಾಧ್ಯತೆಗಳು ಬರ್ತವೆ. ಹಾಗಾಗಿ ಸಾರ್ವತ್ರಿಕವಾಗಿ ಅನೇಕ ಉತ್ತಮ ಪರಿಣಾಮಗಳು ಇವೆ. ಆದರೆ ಇಲ್ಲಿ ಈಗ ಮಂಗಳನಿಗೆ ಬುಧನ ಯುತಿ ಸಹ ಇರುತ್ತೆ. ನಿರಂತರವಾಗಿ ಬುಧನು ಅಲ್ಲಿ ಜೊತೆಗೆ ಇರ್ತಾನೆ. ಅಲ್ಲಿ ಬುಧ ಮತ್ತು ಮಂಗಳರ ಮಧ್ಯೆ ಯಾವಾಗಲೂ ಭಿನ್ನಾಭಿಪ್ರಾಯ ಅದು ನಿರಂತರವಾಗಿರುತ್ತೆ. ಒಬ್ಬನು ಸೌಮ್ಯವಾದಿಯಾದ ಬುಧ ಉಗ್ರವಾದಿ ತತ್ವವನ್ನು ಪ್ರತಿಸುವಂಥ ಒಂದು ಮಂಗಳ. ಹಾಗಾಗಿ ಅಲ್ಲಿ ಇಬ್ಬರ ಮಧ್ಯೆನ ತಾಕಲಾಟ ಸಹ ಈ ಕಾಲದಲ್ಲಿ ವ್ಯಕ್ತವಾಗುತ್ತೆ. ನಿರಂತರವಾಗಿ ಬುಧನು ಅಲ್ಲಿ ಮೊದಲು ಸೌಮ್ಯವಾಗಿ ಅಲ್ಲಿ ರುಜುಗತಿಯಲ್ಲೂ, ಆ ಬಳಿಕ ಆತನಿಗೆ ವಕ್ರಗತಿಯೂ ಸಹ ಬರಲಿದೆ. ಹಾಗಾಗಿ ಅಲ್ಲಿ ಮಂಗಳ ಮತ್ತು ಬುಧರ ಒಂದು ತಾಕಲಾಟಗಳು ಅಥವಾ ನಾನಾ ರೀತಿಯ ಒಂದು ಭಿನ್ನಾಭಿಪ್ರಾಯಗಳು ಈ ಸೃಷ್ಟಿಯ ಮೇಲೂ ಸಹ ಬೀರ್ತವೆ. ಅಂದರೆ ಅಲ್ಲಿ ಹಲವಾರು ಪ್ರಾಕೃತಿಕವಾದ ವೈಚಿತ್ರ್ಯಗಳಿಗೆ ಈ ಕಾಲ ಸಾಕ್ಷಿಯಾಗ್ಬೋದು. ಹಲವಾರು ದೇಶಗಳಲ್ಲಿ ಈ ಕಾಲದಲ್ಲಿ ಶೀತ ಮಾರುತ ಬಂದರೆ ಅಕ್ಟೋಬರ್ 27ರಿಂದ ಡಿಸೆಂಬರ್ವರೆಗೆ ಹಲವಾರು ದೇಶಗಳಲ್ಲಿ ಅದೇ ಕಾಲದಲ್ಲಿ ಉಷ್ಣ ಮಾರುತ ಸಹ ಬರ್ಬೋದು. ಅಂದರೆ ಒಂದು ದೇಶದಲ್ಲಿ ನಮಗೆ ಹಿಮಪಾತದಿಂದ ಅನೇಕ ಉತ್ಪಾತಗಳು ತೊಂದರೆಗಳು ಅಂತ ವರದಿ ಆದರೆ, ಇನ್ನೊಂದು ಯಾವುದೋ ದೇಶದಾಗ ಅಥವಾ ಇನ್ನೊಂದು ಯಾವುದೇ ಖಂಡದ ಭಾಗದಲ್ಲಿ ಉಷ್ಣದಿಂದ ಅಥವಾ ಬಿಸಿಗಾಳಿಯಿಂದ ಆಗುವಂಥ ಅನಾಹುತಗಳಿಂದ ಅಥವಾ ಅಲ್ಲಿ ವಿಶೇಷವಾಗಿ ಏನಾದರೂ ಜ್ವಾಲಾಮುಖಿ ಸ್ಫೋಟನೋ ಇನ್ನೇನಾದರೂ ಭೂಕಂಪನದ ಘಟನೆಗಳು ಅಥವಾ ಈ ಕಾಳ್ಗಿಚ್ಚಿನಂತಹ ಘಟನೆಗಳು ಒಂದೇ ಕಾಲದಲ್ಲಿ ವರದಿಯಾಗುವುದು. ಅಂದರೆ ಪರಸ್ಪರ ವಿರುದ್ಧವಾದ ಘಟನೆಗಳು ಈ ಅಕ್ಟೋಬರ್ 27ರಿಂದ ಡಿಸೆಂಬರ್ 7ರಲ್ಲಿ ಜರುಗುತ್ತವೆ. ಒಂದು ದೇಶದಲ್ಲಿ ಸ್ವಲ್ಪ ಶಾಂತಿ ಶುಭೇಕ್ಷೆ ಅಂತ ಕಂಡು ಬಂದರೆ, ಇನ್ನೊಂದು ಯಾವುದೇ ದೇಶದಲ್ಲಿ ಬರಗಾಲ ಅಥವಾ ದುರ್ಭಿಕ್ಷದ ಘಟನೆಗಳು, ಒಂದು ದೇಶದಲ್ಲಿ ಯುವಕರ ಅಥವಾ ಯುವಜನರ ಒಂದು ಉತ್ತಮವಾದ ಮೇಳೈಕೆಗಳು, ಉತ್ತಮವಾದ ಒಂದು ಒಕ್ಕೂಟಗಳು ಜಡಿದ್ರೆ, ಇನ್ನೊಂದು ಯಾವುದೇ ದೇಶದಲ್ಲಿ ಘರ್ಷಣೆ ಮತ್ತು ಯುದ್ಧದಂಥ ಘಟನೆಗಳು. ಹಾಗಾಗಿ ಇದು ಒಂದು ವೈಚಿತ್ರ್ಯದ ಘಟನೆ. ಕೆಲವೊಂದು ಬಾರಿ ಹಿಂದೆನೂ ಜರುಗಿವೆ, ಇದೇ ಕಾಲದಲ್ಲಿ ಸಹ ಜರುಗುವಂಥ ಪರಸ್ಪರ ವಿರುದ್ಧವಾದ ಘಟನೆಗಳು. ಜೊತೆಗೆ ಈ ಸಂವತ್ಸರದ ಒಂದು ಫಲದಲ್ಲಿ ನೀವು ಹಿಂದಿನ ವಿಡಿಯೋದಲ್ಲೆಲ್ಲ ಗಮನಿಸಿಕೊಳ್ಳಿ, ಆ ಸಂವತ್ಸರದ ಫಲದಲ್ಲಿ ವಿಶ್ವಾಸ ಸಂವತ್ಸರದಲ್ಲಿ ಪರಸ್ಪರವಾದ ವಿರುದ್ಧವಾದ ಘಟನೆಗಳು ಜರುಗುತ್ತವೆ ಅನ್ನೋದರ ಉದಾಹರಣೆ ಈಗಾಗಲೇ ಹಲವಾರು ಘಟನೆಗಳು ಜರುಗಿವೆ. ಏಪ್ರಿಲ್ನಿಂದ ಈಗ ನಾವು ಸಂವತ್ಸರದ ಆರಂಭದಿಂದ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ವರೆಗೆ ಗಮನಿಸಿದಾಗ ಪರಸ್ಪರ ವಿರುದ್ಧವಾದ ಘಟನೆಗಳು ದೇಶಾದ್ಯಂತ ಜಗತ್ತಿನಾದ್ಯಂತ ಘಟನೆಗಳು ಜರುಗಿವೆ. ಅಂದರೆ ತುಂಬ ಒಳ್ಳೆಯದು ತುಂಬ ಕೆಟ್ಟದು ಅನ್ನೋದರ ಪರಿಣಾಮ ವಿಶ್ವಾಸದಲ್ಲಿ ವ್ಯಕ್ತವಾಗಿ ಅದು ಈ ಕಾಲದಲ್ಲಿ ಈ ಬುಧ ಮತ್ತು ಮಂಗಳರ ವೈರುಧ್ಯದ ಘಟನೆಗಳಿಂದ ಹಲವಾರು ಇಂಥ ಘಟನೆಗಳು ಪರಸ್ಪರ ವಿರುದ್ಧವಾದ ಘಟನೆಗಳು ಜಗತ್ತಿನಾದ್ಯಂತ ವರದಿ ಆಗಲಿವೆ. ಇನ್ನು ಉನ್ನತ ಸ್ಥಾನಮಾನ, ಉನ್ನತ ಹುದ್ದೆ, ಸೆಲೆಬ್ರಿಟಿ ಅಂತ ಇರುವವರು ಅವರಿಗೆ ಹಲವಾರು ಜನರಿಗೆ ಕೆಲವೊಬ್ಬರಿಗೆ ತುಂಬ ಒಳ್ಳೆಯ ಪರಿಣಾಮಗಳು, ಇನ್ನು ಕೆಲವರಿಗೆ ತುಂಬ ಗಂಭೀರವಾದ ಕೆಟ್ಟ ಪರಿಣಾಮಗಳು, ಇನ್ನು ಕೆಲವರಿಗೆ ಅಪಾಯಕಾರಿಯಾಗುವಂತಹ ಘಟನೆಗಳು ಜರುಗಿವೆ ಅಥವಾ ಅಪಘಾತ ದುರಂತದಂತಹ ಘಟನೆಗಳು ಜಗತ್ತಿನಾದ್ಯಂತ ಬರ್ಬೋದು. ಅದು ವಿಮಾನ ದುರಂತನೋ, ವಾಯು ದುರಂತನೋ ಅಥವಾ ಇನ್ನೇನಾದ್ರು ವಾಹನಗಳ ದುರಂತನೋ ಅಥವಾ ಈ ನೌಕೆಗಳ ದುರಂತನೂ ಸಹ ಆಗುವಂಥ ಸಾಧ್ಯತೆ
ಈ ಕಾಲದಲ್ಲಿ ಕಂಡುಬರುತ್ತೆ. ಯಾಕಂದರೆ ಇದೇ ಕಾಲದಲ್ಲಿ ರವಿ ನೀಚತ್ವವಾಗಿ ತುಲದಲ್ಲಿರ್ತಾನೆ, ಶುಕ್ರನು ಸಹ ನೀಚವಾಗಿ ಬುಧನ ಕ್ಷೇತ್ರದಲ್ಲಿ ಇರ್ತಾನೆ. ಬುಧನ ಕ್ಷೇತ್ರದಲ್ಲಿ ಆತ ನೀಚ ಇರ್ತಾನೆ. ಒಂದು ಹಂತದಲ್ಲಿ ಬುಧನಿಗೆ ಸಹ ವಕ್ರಗತಿ ಪ್ರಾಪ್ತವಾಗುವಂಥ ಘಟನೆ ಬರ್ತವೆ. ಹಾಗಾಗಿ ಈ ಒಂದು 40 ದಿನಗಳ ಅವಧಿಯಲ್ಲಿ ಅನೇಕ ರೀತಿಯ ಏರುಪೇರು ಸಹ ಸಾರ್ವತ್ರಿಕವಾಗಿ ಕಂಡುಬರಲಿದೆ. ಇವೆಲ್ಲವೂ ಮಂಗಳನ ಈ ವೃಶ್ಚಿಕ ಗೋಚಾರದ ಸಂಕ್ಷಿಪ್ತವಾದ ಸಾರ್ವತ್ರಿಕ ವಿವರಣೆ ಮಾಡಿದ್ದಾಗಿದೆ. ಇನ್ನು ನಾವು ಗಮನಿಸುವಂಥದ್ದು ಅಲ್ಲಿ ರಾಶಿಗಳ ಮೇಲೆ ಮಂಗಳನ ಪರಿಣಾಮ ವೃಶ್ಚಿಕದಲ್ಲಿದ್ದಾಗ ಹೇಗೆ ಆಗತ್ತೆ ಅನ್ನೋದು. ಮೊದಲನೇದಾಗಿ ಮೇಷರಾಶಿ ಮಂಗಳನ ಸ್ವಕ್ಷೇತ್ರನೇ, ಆದರೆ ಈ ಬಾರಿ ನಿಮಗೆ ಮಂಗಳನು ಅಲ್ಲಿ ಹೆಚ್ಚೇನು ಉತ್ತಮ ಫಲ ಕೊಡೋದಿಲ್ಲ. ಹಾಗಾಗಿ ಮಂಗಳನು ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗಳಿಗೆ ಉತ್ತಮ ಫಲ ಕೊಡ್ತಾನೆ, 3 ರಾಶಿಗಳಿಗೆ ಮಧ್ಯಮ ಫಲ ಕೊಡ್ತಾನೆ, ಉಳಿದ 6 ರಾಶಿಗಳಿಗೆ ಆತನಿಂದ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗ್ತವೆ. ಹಾಗಾಗಿ ಆ ಸಂಕಷ್ಟ ಫಲ ವ್ಯಕ್ತವಾಗುವಂಥ 6 ರಾಶಿಗಳಲ್ಲಿ ಮೊದಲನೇದು ಮೇಷರಾಶಿ ಆಗಿದೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಕಾಲದಲ್ಲಿ ನೀವು ಆರೋಗ್ಯದ ಮೇಲೆ ತುಂಬ ಗಂಭೀರವಾದ ಚಿಂತನೆ ಮಾಡಬೇಕು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂಥ ಮೇಷರಾಶಿಯವರಿಗೆ ಅಕ್ಟೋಬರ್ 22ರಿಂದ ಡಿಸೆಂಬರ್ 7ರ ಅವಧಿಯಲ್ಲಿ ಆ ಪರಿಣಾಮ ಹೆಚ್ಚಾಗ್ಬೋದು. ಉದಾಹರಣೆಗೆ ಅರಸ್ತಮನೋ, ಅಲರ್ಜಿನೋ ಅಥವಾ ಹಾರ್ಟ್ ಪ್ರಾಬ್ಲಮ್ಮೋ, BP ಶುಗರೋ ಎಲ್ಲ ಇದ್ದವರಿಗೆ ಈ ಒಂದು ಅವಧಿಯಲ್ಲಿ ಮೇಷರಾಶಿಯವರಿಗೆ ಅದು ಜಾಸ್ತಿ ಆಗ್ಬೋದು. ಅಥವಾ ಆರೋಗ್ಯವಂತರಿಗೆ ದೇಹದಲ್ಲಿ ಉಷ್ಣತೆ ಅಂದರೆ ಹೀಟ್ ಹೆಚ್ಚಳ ಆಗುವಂಥದ್ದಾಗಲಿ, ಅಥವಾ ಏನಾದರೂ ಲಿವರ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಿಡ್ನಿ ಸ್ಟೋನ್ಗಳಾಗುವಂಥದ್ದು, ಅಥವಾ ಬೈಲ್ ಸ್ಟೋನ್ಗಳಂತ ಹೇಳಿದ ಅಂಥಗಳು ಆಗುವಂಥದ್ದಾಗಲಿ. ಇನ್ನು ಕೆಲವೊಬ್ಬರಿಗೆ ಯಾವುದೇ ಕಾರಣಗಳಿಂದ ಯಂತ್ರ ವಾಹನ ಚಲಾವಣೆಯಲ್ಲಿ ಸಣ್ಣ ಪುಟ್ಟ ಅವಘಡಗಳು ಅಥವಾ ಗಾಯಗಳು ಆಗುವಂಥದ್ದು, ಅಥವಾ ಏನಾದರೂ ಹಿಂಸಾತ್ಮಕವಾದ ಬಡಿದಾಟದಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಮೇಷರಾಶಿಯವರು ಇಲ್ಲಿ ತಮ್ಮ ಆರೋಗ್ಯದ ಬಗ್ಗೆ, ತಮ್ಮ ಯಂತ್ರ ವಾಹನ ಚಲಾವಣೆಯ ಒಂದು ಸುರಕ್ಷತಾ ಕ್ರಮದ ಬಗ್ಗೆ, ಜೊತೆಗೆ ಎಲ್ಲೂ ಯಾವುದೇ ರೀತಿಯ ವಾದ ವಿವಾದ ಜಗಳಗಳು ಆಗದಂತೆ ಆಗುವಂಥ ಕ್ಷೇತ್ರದಲ್ಲಿ ಇರುವಂಥದ್ದು, ಇವೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆ ವೈಯಕ್ತಿಕವಾಗಿ ಬೇಕಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ನಡೆಸುವಂಥ ಉದ್ಯಮ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅಲ್ಲಿ ಏನಾದರೂ ವಿರುದ್ಧವಾದ ಘಟನೆಗಳು ಜರುಗ್ಬೋದು. ನಿಮ್ಮ ವಿರುದ್ಧ ದೂರುಗಳು ಅಥವಾ ಕಾನೂನಿನ ಕ್ರಮಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಖಂಡಿತವಾಗಿ ತನುಮನಧನದ ಎಚ್ಚರಿಕೆ ಮೇಷರಾಶಿಯವರಿಗೆ ಬೇಕಾಗುತ್ತೆ. ಮಂಗಳನ ಅಡ್ಡ ಪರಿಣಾಮ ನಿಮಗೆ ಸ್ವಲ್ಪ ಹೆಚ್ಚಾಗಿ ಕಾಡ್ಬೋದು. ಅಷ್ಟಮದಲ್ಲಿ ಇರುವಂಥ ಕಾರಣ ಅಲ್ಲಿ ಕಷ್ಟ ನಷ್ಟ ರೋಗಾದಿ ಉಪದ್ರವ ಅಂತೆಲ್ಲ ಬಂದಿದೆ. ಹಾಗಾಗಿ ಅಂಥ ರೀತಿಯ ಒಂದು ನಿಮ್ಮ ತನುಮನಧನದ ಮೇಲೆ ಆಗುವಂಥ ಅಡ್ಡ ಪರಿಣಾಮಗಳು ಖಂಡಿತ ಎಚ್ಚರಬೇಕು. ಯಂತ್ರ ವಾಹನ ಜೊತೆಗೆ ರೋಡ್ ಸೇಫ್ಟಿ ಅಂತ ಅದನ್ನು ನೀವು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿ ಅನುಸರ ಮಾಡಬೇಕಾಗತ್ತೆ. ಇನ್ನು ಈ ದೋಷ ನಿವಾರಣಾರ್ಥವಾಗಿ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಅಥವಾ ಪರಿಹಾರಗಳನ್ನು ಮೇಷರಾಶಿಯವರು ಈ ಅವಧಿಯಲ್ಲಿ ಮಾಡಬೇಕಾಗತ್ತೆ. ಮುಂದೆ ವೃಷಭ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಬರುವಂತಹ ಮಂಗಳ ಮಿಶ್ರ ಫಲಗಳ ಸೂಚನೆ. ಹಾಗಾಗಿ ಇಲ್ಲಿ ನಿಮಗೆ ಆರ್ಥಿಕವಾಗಿ ಅಥವಾ ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಬರೋದಿಲ್ಲ, ಆದರೆ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಅಲ್ಲಿ ಪತಿ ಪತ್ನಿಯರ ಬಾಂಧವ್ಯ, ಪ್ರೇಮಿಗಳ ಬಾಂಧವ್ಯ ಅಥವಾ ಸಹೋದರರ ಬಾಂಧವ್ಯದಲ್ಲಿ ಈಗ ಹುಳಿ ಹಿಂಡುವಂಥ ಘಟನೆ ಅಥವಾ ಬಾಂಧವ್ಯದಲ್ಲಿ ಕೊರತೆಯಾಗುವಂಥ ಘಟನೆಗಳು ಬರ್ತವೆ. ಕಲಹಗಳು ಹೆಚ್ಚಳ ಆಗ್ಬೋದು. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ ಕಲಹ ಹೆಚ್ಚಾಗ್ಬೋದು. ಆಸ್ತಿ ವಿವಾದ, ಭೂಮಿ ವಿವಾದಗಳಲ್ಲಿ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಳ ಆಗ್ಬೋದು. ಹಾಗಾಗಿ ಅನೇಕ ರೀತಿಯ ಕಲಹ ಮತ್ತು ವಾಗ್ವಾದದ ಘಟನೆ, ಕೆಲವೊಬ್ಬರಿಗೆ ಅವಮಾನಕರವಾಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಬಗ್ಗೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಇನ್ನು ಆರ್ಥಿಕ ಅಥವಾ ಹಣಕಾಸು, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅಥವಾ ಆರೋಗ್ಯದ ಮೇಲೆ ಏನು ಮಂಗಳ ಅಷ್ಟೊಂದು ಅಡ್ಡ ಪರಿಣಾಮ ಕೊಡೋದಿಲ್ಲ. ಬಾಂಧವ್ಯ ಮತ್ತು ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅಲ್ಲದೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಕಲಹಗಳಿಗೆ ನೀವು ಆಸ್ಪದನ್ನು ಕೊಡಬೇಡಿ. ಅದು ದೊಡ್ಡ ಒಂದು ಗಲಾಟೆಯಾಗಿ ಪರಿವರ್ತನೆ ಆಗ್ಬೋದಾಗಿದೆ. ಅದೇ ರೀತಿ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಸರ್ಕಾರಿ ಅಧಿಕಾರಿಗಳಲ್ಲಿ, ಸರ್ಕಾರಿ ನೌಕರಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಅವರು ನಿಮ್ಮ ಮೇಲೆ ಸೇಡಿನ ಕ್ರಮವನ್ನು ಮಾಡುವಂತಹ ಘಟನೆಗಳು ಆಗ್ಬೋದು. ಇವೆಲ್ಲದರ ಬಗ್ಗೆ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಅದರ ಹೊರತು ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಇದಕ್ಕೇನು ಮಂಗಳನು ತೊಂದರೆ ಮಾಡೋದಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ವೃಷಭ ರಾಶಿಯವರು ಅನುಸರಿಸಬಹುದು. ಮುಂದೆ ಮಿಥುನ ರಾಶಿಗೆ ಬಹಳ ಉತ್ತಮ ಫಲ ಕೊಡುವಂಥ ಮೊದಲನೇ ರಾಶಿ, ಮಂಗಳನಿಂದ ಶುಭ ಮಂಗಳ ಪಡೆಯುವಂಥ ಮೊದಲನೇ ರಾಶಿ ಮಿಥುನ ರಾಶಿ ಆಗಿದೆ. ಅಲ್ಲಿ ಷಷ್ಠದಲ್ಲಿ ಬರುವಂಥ ಮಂಗಳನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಕೀರ್ತಿಯನ್ನು ಕೊಡ್ತಾನೆ. ಈಗಾಗಲೇ ನಿಮಗೆ ಹಿಂದೆ ಗುರುವಿನ ಪರಿವರ್ತನೆ, ಬುಧನ ಪರಿವರ್ತನೆ ಎಲ್ಲವೂ ಪೂರಕ ಅಂತ ನಿಮಗೆ ಬಂದಿದೆ. ಆಗಲೇ ಹಿಂದಿನ ವಿಡಿಯೋಗಳನ್ನ ಗಮನಿಸ್ಕೊಳ್ಳಿ. ಅಲ್ಲಿ ಗುರುವಿನ ಅತಿಚಾರ, ಬುಧನ ಒಂದು ವೃಶ್ಚಿಕ ಪ್ರವೇಶ ಇವೆಲ್ಲವೂ ನಿಮಗೆ ಇದೇ ಕಾಲದಲ್ಲಿ ಪೂರಕವಾಗಿದೆ. ಅದೇ ಕಾಲದಲ್ಲಿ ಈಗ ಮಂಗಳನು ಸಹ ನಿಮಗೆ ವರದಾಯಕನಾಗಿ ಬರುವಂಥದ್ದು. ಇದು ನಿಮ್ಮ ಜೀವಮಾನದಲ್ಲಿ ಸಿಗುವಂಥ ಅಪೂರ್ವದ ಅವಕಾಶಗಳು, ಅಥವಾ ವರ್ಷದಲ್ಲಿ ಕೇವಲ 1 ಬಾರಿ ಸಿಗ್ಬೋದು, ಅಥವಾ ಕೆಲವರಿಗೆ ಜೀವಮಾನದಲ್ಲೇ 1 ಬಾರಿ ಸಿಗುವಂಥ ಅವಕಾಶಗಳು, 2 ಬಾರಿ ಸಿಗುವಂಥ ಅವಕಾಶ ಈಗ ಬಂದಿದೆ. ಹಾಗೆ ಮಿಥುನ ರಾಶಿಯವರು ಇದನ್ನು ಚೆನ್ನಾಗಿ ಗಮನದಲ್ಲಿಟ್ಟುಕೊಂಡು ಈ ಅವಧಿಯನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ. ಅಕ್ಟೋಬರ್ 22ರಿಂದ ಡಿಸೆಂಬರ್ 7ರವರೆಗೆ ಅಪೂರ್ವವಾದ ಅವಕಾಶ ಬಂದಿದೆ.
ನಿಮ್ಮ ಉದ್ಯಮ, ವ್ಯಾಪಾರ, ಶಿಕ್ಷಣ ಎಲ್ಲದರಲ್ಲೂ ನಿಮಗೆ ಅಂದುಕೊಂಡಂತೆ ಕೆಲಸ ಆಗುತ್ತೆ. ಉದ್ಯೋಗ ಹುಡುಕೋರು ಉದ್ಯೋಗ ಪ್ರಯತ್ನ ಪಡುವಂಥವ್ರು ಉದ್ಯೋಗ ಸಿಗುವಂಥದ್ದು, ಅಥವಾ ಮದುವೆಗಾಗಿ ಪ್ರಯತ್ನ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು, ಜೊತೆಗೆ ಮನೆ ಭೂಮಿ ಕೊಳ್ಳುವಂಥ ಪ್ರಯತ್ನದವರಿಗೆ ಅಂತಹ ಒಂದು ಪ್ರಯತ್ನ ಯಶಸ್ವಿಯಾಗುವಂಥದ್ದು, ದೀರ್ಘಕಾಲದ ಕನಸು ನನಸಾಗಲಿಕ್ಕೆ, ಸರ್ಕಾರ ಕೆಲಸ, ಕೋರ್ಟು ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗಲಿಕ್ಕೆ, ಅಥವಾ ಭೂಮಿ, ಮನೆ, ಯಂತ್ರ, ವಾಹನದ ಸಂಬಂಧಿತವಾದ ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ, ಈ ರೀತಿ ನಿಮ್ಮ ಜೀವಮಾನದ ಅಪೂರ್ವವಾದ ಘಟನೆಗಳು ನಡೀಲಿಕ್ಕೆ ಮಂಗಳನು ಈ ಬಾರಿ ಸಹಾಯಕ್ಕೆ ಬರ್ತಾನೆ. ಅಲ್ಲಿ ನಿಮ್ಮ ರಾಶಿಯಾಧಿಪತಿಯಾದ ಬುಧನು ಅನುಕೂಲವಾಗಿದ್ದೇನೆ. ಗುರುವಿನ ತಾತ್ಕಾಲಿಕ ಬೆಂಬಲ ಸಹ ನಿಮಗೆ ಈಗ ಬಂದಿದೆ. ಹಾಗಾಗಿ ಇವೆಲ್ಲ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಸಂಬಂಧಿತ ವಿವಾದಗಳಿಗೆ ಪರಿಹಾರ ಆಗುತ್ತೆ. ಜೊತೆಗೆ ನಿಮ್ಮ ದೀರ್ಘಕಾಲದ ಕೆಲವು ಕನಸು ಗುರಿಗಳನ್ನು ಮುಟ್ಟಲಿಕ್ಕೆ ನಿಮಗೆ ಮಿತ್ರ ಸಹಾಯ, ಬಂಧು ಸಹಾಯ ಇವೆಲ್ಲ ಈಗ ಕ್ಷಿಪ್ರವಾಗಿ ಸಿಗಲಿದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಆಲಸ್ಯವನ್ನು ಮಾಡದೆ ಈ ಒಂದು 40 ದಿನಗಳ ಅವಧಿಯಲ್ಲಿ ಒಂದೊಂದು ದಿನ ಸಹ ನಿಮಗೆ ಬಹಳ ಪ್ರಮುಖವಾಗಿರುತ್ತೆ. ಅದನ್ನು ಒಂದು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ, ಪ್ರಾರ್ಥನೆ ಇತ್ಯಾದಿಗಳನ್ನು ಅನುಸರಣೆ ಮಾಡ್ಬೋದು ಮಿಥುನದವರು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕಕ್ಕೆ ಈ ಒಂದು ಚಲನೆ ನಿಮಗೆ ಮಿಶ್ರ ಫಲ ಅಂತ ಹೇಳುತ್ತೆ. ಅಂದರೆ ಹೆಚ್ಚಿನ ಉತ್ತಮ ಫಲಗಳು ನಿರೀಕ್ಷೆ ಇರೋದಿಲ್ಲ. ಕೆಲವೊಂದು ನಿಮಗೆ ಅಡ್ಡ ಪರಿಣಾಮಗಳು ಸ್ವಲ್ಪ ಬರ್ಬೋದು. ನೇರವಾಗಿ ನಿಮ್ಮ ಮೇಲೆ ತುಂಬ ಕೆಟ್ಟ ಪರಿಣಾಮ ಆಗದಿದ್ದರೂ ಅದು ಇಂಡೈರೆಕ್ಟಾಗಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ. ಉದಾಹರಣೆಗೆ ಸ್ವಲ್ಪ ಬಾಂಧವ್ಯದಲ್ಲಿ ಕೊರತೆ, ಗುಪ್ತ ಶತ್ರುಗಳ ಕಾಟ ಆಗುವಂಥದ್ದು, ಅಥವಾ ನಿಮ್ಮ ಯಾವುದೇ ರೀತಿಯ ಉತ್ತಮವಾದ ಕೆಲಸ ಕಾರ್ಯಗಳಿಗೆ ಅಲ್ಲಿ ಪರೋಕ್ಷವಾಗಿ ಕೆಲವರು ಅಡೆತಡೆಗಳನ್ನು ಮಾಡುವಂಥದ್ದು, ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮ ವಿರುದ್ಧ ಅವಮಾನಕರವಾದ ಏನಾದರೂ ಪೋಸ್ಟ್ಗಳನ್ನು ಹಾಕುವಂಥದ್ದು, ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಒಂದು ಮಾನಹಾನಿಕರ ಘಟನೆಗಳು ನಡೆಸುವಂಥದ್ದು ಇತ್ಯಾದಿ ಎಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗಿಂತ ಕಿರಿಯರ ಜೊತೆಗೆ ಸ್ವಲ್ಪ ಕಲಹ, ವಾಗ್ವಾದಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದು ಮನೆಯಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಬರ್ಬೋದು, ಅಥವಾ ಸೋದರರ ಜೊತೆ ಬರ್ಬೋದು, ಅಥವಾ ನಿಮ್ಮ ಜೂನಿಯರ್ ಕಲೀಗ್ಸ್ಗಳ ಜೊತೆಗೆ ಸಹ ಬರ್ಬೋದು. ಹಾಗಾಗಿ ಕಿರಿಯರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ, ಅನಾವಶ್ಯಕವಾದ ಏನಾದರೂ ನಿಮ್ಮ ಮೇಲೆ ಮಾನಹಾನಿಕರವಾದ ಅಪರಾಧಗಳು ಇವೆಲ್ಲ ಬರ್ಬೋದು. ಅದರ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ನಿಮಗೆ ಆರೋಗ್ಯ, ಹಣಕಾಸಿನ ಮೇಲೆ ಮಂಗಳನು ಏನು ಅಷ್ಟು ಅಡ್ಡ ಪರಿಣಾಮ ಕೊಡೋದಿಲ್ಲ. ಬಾಂಧವ್ಯ ಮತ್ತು ನಿಮ್ಮ ನಡವಳಿಕೆಗಳ ಬಗ್ಗೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೋಬೇಕು. ಜೊತೆಗೆ ಅವರು ಗುಪ್ತ ಶತ್ರುಗಳು ಅಥವಾ ಹಿತಶತ್ರುಗಳು ಯಾರು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಅದರ ಮೇಲೆ ಸ್ವಲ್ಪ ನಿಮ್ಮ ಒಂದು ಗಮನವನ್ನು ವಹಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಪ್ರಾರ್ಥನೆ ಶ್ಲೋಕಗಳನ್ನು ನೀವು ಸಹ ಹೇಳ್ಬೋದು ಕಟಕದವರು. ಇನ್ನು ಸಿಂಹರಾಶಿಗೆ ಈ ಒಂದು ಮಂಗಳನ ಚಲನೆ ಸ್ವಲ್ಪ ಸಂಕಷ್ಟ ಫಲವನ್ನು ಸೂಚನೆ ಮಾಡ್ತಾಯಿದೆ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ ಅರ್ಧಾಷ್ಟಮದಲ್ಲಿ ಬರತಕ್ಕಂಥ ಮಂಗಳನು ನಿಮಗೆ ತನು, ಮನ, ಧನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರ್ಬೋದು. ತನು ಅಂದರೆ ಆರೋಗ್ಯದ ಮೇಲೆ ಕೆಲವರಿಗೆ ದಿಢೀರಾಗಿ ಬಾಡಿನಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು, ಹಿಂದೆ ಕಾಣಿಸಿದ್ದ ಯಾವುದೇ ಅನಾರೋಗ್ಯ ಈಗ ಮತ್ತೆ ಕಾಣಿಸುವಂಥದ್ದು, ಇನ್ನು ಕೆಲವರಿಗೆ ಆಹಾರದಿಂದ ಅಥವಾ ನೀರಿನಿಂದ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಇನ್ನು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಆಕಸ್ಮಿಕ ನಷ್ಟಗಳು ಬರುವಂಥದ್ದು, ಅನಿರೀಕ್ಷಿತ ಖರ್ಚುಗಳು, ಆಸ್ಪತ್ರೆ ವೆಚ್ಚದ ಖರ್ಚುಗಳು, ಅದು ಏನಾದ್ರು ಯಂತ್ರ ವಾಹನ ರಿಪೇರಿ ಅಂತ ಖರ್ಚುಗಳು ಬರುವಂಥದ್ದು, ಜೊತೆಗೆ ಅನೇಕ ರೀತಿಯ ಶತ್ರುಗಳ ಪೀಡೆ ನಿಮಗೆ ನೇರವಾಗಿ ಬರ್ಬೋದು ಅಥವಾ ಪರೋಕ್ಷವಾಗಿ ಶತ್ರುಗಳ ಪೀಡೆ ಬರ್ಬೋದು. ಹಾಗಾಗಿ ತನು, ಮನ, ಧನದಲ್ಲಿ ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ತಲೆ ಹಾಕೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಗುಪ್ತ ಶತ್ರುಗಳಿಂದ ಏನಾದರೂ ಅಡೆತಡೆಗಳು ಬರ್ಬೋದು, ಅಥವಾ ಪ್ರತಿಸ್ಪರ್ಧಿಗಳ ಕಾಟ ಹೆಚ್ಚಳ ಆಗ್ಬೋದು. ಹಾಗಾಗಿ ಈ ಸಿಂಹರಾಶಿಯವರಿಗೆ ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಸಹ ಏರುಪೇರಿನ ಘಟನೆಗಳು, ಮೇಲಧಿಕಾರಿಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ, ನಿಮ್ಮ ವಿರುದ್ಧ ಏನಾದರೂ ಶಿಸ್ತು ಕ್ರಮಗಳು ಬರ್ಬೋದು. ಇನ್ನು ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ಗಳು ಆಗುವಂಥ ಸಾಧ್ಯತೆ ಬರ್ಬೋದು. ಹಾಗಾಗಿ ಸಿಂಹರಾಶಿಯ ಎಲ್ಲ ವರ್ಗದವರಿಗೆ ಸ್ವಲ್ಪ ಈಗ ತನು, ಮನ, ಧನದೊಂದು ಎಚ್ಚರಿಕೆ ಹೆಜ್ಜಬೇಕು. ವಿಶೇಷವಾಗಿ ಯುವಕರು, ಸಾಧಕರು, ಉದ್ಯೋಗಿಗಳಿದ್ದರೆ ಅವರು ನಿಮ್ಮ ಒಂದು ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ನಿಮ್ಮ ವಿರುದ್ಧ ಸಂಚಾಗಲಿ, ನಿಮ್ಮ ವಿರುದ್ಧ ಏನೋ ದೂರುಗಳು ಅಥವಾ ನಿಮ್ಮ ವಿರುದ್ಧ ಕಾನೂನು ಕ್ರಮಗಳು ಬರದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ, ಪ್ರಾರ್ಥನೆ ಸಿಂಹರಾಶಿಯವರು ಹೇಳಬೇಕಾಗತ್ತೆ. ಯಾಕಂದರೆ ನಿಮಗೆ ಸ್ವಲ್ಪ ಬುಧನಿಂದ ಸಂಕಷ್ಟ ಫಲ ಹೆಚ್ಚಳ ಇದೆ. ಮುಂದೆ ಕನ್ಯಾ ರಾಶಿ. ಬುಧನ ಈ ಮಂಗಳನ ಗೋಚಾರದಿಂದ ಉತ್ತಮ ಫಲ ಪಡೆಯುವಂಥ ಎರಡನೇ ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಅಥವಾ ಮೂರನೇ ಮನೆಯಲ್ಲಿ ಆಗುವಂಥ ಮಂಗಳನು ನಿಮಗೆ ಜಯ, ಲಾಭ, ಸುಖವನ್ನು ಕೊಳ್ಳಿದ್ದಾನೆ. ಈ 40 ದಿನಗಳ ಅವಧಿಯಲ್ಲಿ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ, ಅನಿರೀಕ್ಷಿತ ಶುಭ ಫಲಗಳು ಆಗಲಿವೆ. ಮನೆ, ಭೂಮಿ ಕೊಳ್ಳುವಂಥ ಅವಕಾಶ, ಅಥವಾ ಇದ್ದಂಥ ಮನೆಯನ್ನೇನಾದರೂ ನೀವು ರಿನೋವೇಷನ್ ಮಾಡಲಿಕ್ಕೋ, ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು, ಡಾಕ್ಯುಮೆಂಟಿಂದ ಪರಿಹಾರ ಮಾಡ್ಕೊಳ್ಳಿಕ್ಕೋ, ಜೊತೆಗೆ ಪಿತ್ರಾರ್ಜಿತವಾದ ಕೆಲವು ಸ್ವತ್ತುಗಳು, ಆಸ್ತಿಗಳು ಕೆಲವರಿಗೆ ಸಿಗಬೇಕಂತ ಅಪೇಕ್ಷೆ ಪಡೆಗಳ ಸಿಗುವಂಥದ್ದು. ಅದೇ ರೀತಿ ಯಾವುದೇ ಪ್ರಯತ್ನ ಮಾಡಿದರಲ್ಲಿ ಜಯ, ಲಾಭಗಳು ಸಿಗಲಿವೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕ್ಷಿಪ್ರವಾಗಿ ಆಗಲಿವೆ. ಉದ್ಯೋಗ ಹುಡುಗರಿಗೆ ಬೇಗನೆ ಉದ್ಯೋಗ ಸಿಗಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ಗುರಿಯನ್ನು ತಲುಪಲಿಕ್ಕೆ ಈಗ ಅವಕಾಶ ಬರಲಿದೆ.
ಹಾಗಾಗಿ ಜೀವಮಾನದ ಅಪೂರ್ವವಾದ ಅವಕಾಶ ಈಗ ಮಂಗಳನು ಈ ಬಾರಿ ನಿಮಗೆ ಕೊಡಲಿದ್ದಾನೆ. ವರ್ಷದಲ್ಲಿ ಒಮ್ಮೆ ಮಾತ್ರ ಸಿಗ್ಬೋದಂಥ ಮಂಗಳನ ಈ ಆಶೀರ್ವಾದನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳಂದರೆ ಈ 40 ದಿನಗಳ ಅವಧಿಯಲ್ಲಿ ಮಾಡಿದರೆ ಕ್ಷಿಪ್ರವಾಗಿ ಆಗಲಿದೆ. ಇನ್ನು ಬಂಧು ಬಾಂಧವರೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ಶುಭ ಕಾರ್ಯಗಳು ಮನೆಯಲ್ಲಿ ಸಿದ್ಧಿಯಾಗುವಂಥದ್ದು. ಮದುವೆಗೆ ಅಪೇಕ್ಷೆ ಪಡೋರು ಮದುವೆ ಫಿಕ್ಸ್ ಆಗುವಂಥದ್ದು. ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುತ್ತೆ. ಸ್ವಂತವಾಗಿ ಉದ್ಯಮ, ವ್ಯಾಪಾರ, ಇಂಡಸ್ಟ್ರಿ, ಕೈಗಾರಿಕೆ ಮಾಡಬೇಕಾದ್ರೆ ಅದಕ್ಕೆ ಕ್ಷಿಪ್ರವಾದ ನಿಮಗೆ ಅನುಮೋದನೆಗಳು ಈಗ ಬೇಗನೆ ಸಿಗಲಿವೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಕೌಟುಂಬಿಕ ವಾತಾವರಣ ಸಹ ಭಾಳ ಉತ್ತಮವಾಗಿರುತ್ತೆ. ಬಾಂಧವ್ಯ ಚೆನ್ನಾಗಿ ಇರುವಂಥದ್ದು. ಪತಿ ಪತ್ನಿಯರು ಅಥವಾ ತಂದೆ ತಾಯಿ ಇವರ ಜೊತೆಗೆ ಬಾಂಧವ್ಯ ಈಗ ಭಾಳ ಉತ್ತಮವಾಗಿರುತ್ತೆ. ಈ ಅವಕಾಶವನ್ನು ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಅಕ್ಟೋಬರ್ 22ರಿಂದ ಡಿಸೆಂಬರ್ 7ರವರೆಗಿನ 40 ದಿನಗಳ ಅವಧಿಯ ಒಂದು ಮಂಗಳನ ಶುಭ ಆಶೀರ್ವಾದ ನಿಮ್ಮ ಮೇಲಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೋಬೋದು. ಇನ್ನು ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನವು ಮಂಗಳನಿಂದ ಅಡ್ಡ ಪರಿಣಾಮವನ್ನು ಕೊಡುತ್ತೆ. ಹಾಗೆ ಸಂಕಷ್ಟ ಫಲ ನಿಮಗೆ ಪಡೆಯುವಂಥ ಸಾಧ್ಯತೆ ಬರುತ್ತೆ. ಇಲ್ಲಿ ಆರ್ಥಿಕವಾಗಿ ನಿಮಗೆ ಅನೇಕ ರೀತಿಯ ತೊಂದರೆಗಳು ಬರ್ಬೋದು. ಬರಬೇಕಾದ ಹಣ ನಿಧಾನ ಆಗುವಂಥದ್ದು. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಆರೋಪ ದಂಡನೆಗಳು ಬರ್ಬೋದು. ಸರ್ಕಾರದಿಂದ ಅಥವಾ ಇನ್ನಿತರ ಮೂಲಗಳಿಂದ ನಿಮ್ಮ ಮೇಲೆ ಪೆನಲ್ಟಿ ದಂಡನೆಗಳು ಬರುವಂಥದ್ದು. ಅಥವಾ ಯಾವುದೇ ರೀತಿಯ ನೀವು ಕಾನೂನು ಉಲ್ಲಂಘಿಸಿದ ವಿಚಾರವಾಗಿ ನಿಮ್ಮ ಮೇಲೆ ಈಗ ಕೇಸುಗಳು ದಾಖಲಾಗುವಂಥದ್ದು. ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು, ಪರಸ್ಪರವಾದ ಆರೋಪಗಳು ನಿಮಗೆ ಬಂಧುಗಳಿಂದ ಮಿತ್ರರಿಂದ ಬರ್ಬೋದು. ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ಸಣ್ಣ ಪುಟ್ಟ ಆರೋಪ ಅಪರಾಧಗಳು ಈಗ ಒಂದು ದೊಡ್ಡ ಸ್ವರೂಪವನ್ನು ಪಡೆಯುವಂಥದ್ದು. ಆರ್ಥಿಕವಾಗಿ ಹಣಕಾಸಿನ ಖರ್ಚು ಹೆಚ್ಚಳಾಗಿ ಆದಾಯದಲ್ಲಿ ಕೊರತೆ ಬರ್ಬೋದು. ಅದು ಅನೇಕ ರೀತಿಯ ದುಂದು ವೆಚ್ಚದಂಥ ಖರ್ಚುಗಳು, ಅನಿರೀಕ್ಷಿತ ಖರ್ಚುಗಳು, ಆಸ್ಪತ್ರೆ ಖರ್ಚುಗಳು ಅಥವಾ ಯಂತ್ರ ವಾಹನ ರಿಪೇರಿಯಂಥ ಖರ್ಚುಗಳು ಅನಪೇಕ್ಷಿತವಾಗಿ ಸ್ವಲ್ಪ ಜಾಸ್ತಿ ಬರುವಂಥದ್ದು. ಮನಸ್ಸಲ್ಲಿ ಚಿಂತೆ, ಆತಂಕ ಹೆಚ್ಚಾಗಿ ನಿದ್ರಾಹೀನತೆ ಕಾಡುವಂಥದ್ದು ಇತ್ಯಾದಿ ಅನೇಕ ರೀತಿಯ ಪರಿಣಾಮಗಳು ನಿಮ್ಮ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ವ್ಯಕ್ತಿತ್ವದ ಮೇಲೂ ಬರುತ್ತೆ. ಅಂದರೆ ತನುಮನ ಧನದ ಮೇಲೆ ಈಗ ನಿಮ್ಮ ರಾಶ್ಯಾಧಿಪತಿಯಿಂದ ಬರ್ತಿದೆ. ಯಾಕಂದರೆ ಅಲ್ಲಿ ಜನ್ಮದಿಂದ ಬಂದಂತಹ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರುವಂಥದ್ದು. ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ತುಲಾರಾಶಿಯವರಿಗೆ ಈಗ ಕಾಲದಲ್ಲಿ ಬರಲಿದೆ. ಇನ್ನು ನಿಮ್ಮ ಸುತ್ತ ಏನಾದರೂ ವಿವಾದಗಳು ಈಗ ಹುಟ್ಟಿಕೊಳ್ಳುವಂಥದ್ದು. ಜೊತೆಗೆ ಆರ್ಥಿಕವಾದ ಏನಾದರೂ ಅಪರಾಧಗಳು ಕೃತ್ಯದಲ್ಲಿ ಸಹ ನಿಮ್ಮ ಮೇಲೆ ಒಂದು ಆರೋಪಗಳು ಬರ್ಬೋದು. ಹಾಗಾಗಿ ಅನೇಕ ರೀತಿಯ ವಾದ ವಿವಾದ, ಆರೋಪ, ಜಗಳ, ಕಲಹಗಳಿಗೆ ತುಲಾರಾಶಿಯವರು ಸಾಕ್ಷಿಯಾಗ್ಬೋದು. ಹಾಗಾಗಿ ಧನಸ್ಥಾನದ ಈ ಮಂಗಳನು ನಿಮ್ಮ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮ ಕೊಡಲಿದ್ದಾನೆ. ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಈ ಮಂಗಳನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಖಂಡಿತ ತುಲಾರಾಶಿಯವರೀಗ ಮಾಡಬೇಕಾಗತ್ತೆ. ಇನ್ನು ಮುಂದೆ ವೃಶ್ಚಿಕ ರಾಶಿ. ನಿಮ್ಮ ರಾಶಿಗೆ ಮಂಗಳನೇ ಬಂದಿದ್ದಾನೆ. ಆದರೆ ಆತನು ಸ್ವರಾಶಿಗೆ ಬಂದಾಗ ಅಲ್ಲಿ ತುಂಬ ಗಂಭೀರವಾದ ಅಡ್ಡ ಪರಿಣಾಮ ಬರುತ್ತೆ. ಯಾಕಂದರೆ ಈ ಕೆಲವೊಂದು ಗ್ರಹಗಳು ಸ್ವರಾಶಿಯಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ, ವಿರುದ್ಧ ಫಲವನ್ನು ಕೊಡ್ತಾರೆ. ಚಂದ್ರ ಮತ್ತು ಶುಕ್ರನ ಹೊರತುಪಡಿಸಿದರೆ ಇತರ ಎಲ್ಲ ಗ್ರಹಗಳು ಅಲ್ಲಿ ಸ್ವಲ್ಪ ನಿಮಗೆ ಅಡ್ಡ ಪರಿಣಾಮವನ್ನು ಜಾಸ್ತಿ ಕೊಡ್ತಾನೆ. ಹಾಗಾಗಿ ಅಲ್ಲಿ ವೃಶ್ಚಿಕಕ್ಕೆ ಬಂದಂಥ ನಿಮ್ಮ ರಾಶಿಯಾಧಿಪತಿ ಮಂಗಳನೇ ಆಗಿದ್ದರೂ ಈ ಬಾರಿ ನಿಮಗೆ ಅನೇಕ ರೀತಿಯ ಸಂಕಷ್ಟಗಳು ಬರ್ಬೋದಾಗಿದೆ. ತನುಮನ ಧನದಲ್ಲಿ ಅಂದರೆ ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ವ್ಯಕ್ತಿತ್ವದ ಮೇಲೂ ಅಡ್ಡ ಪರಿಣಾಮ ಬರುತ್ತೆ. ಅಲ್ಲಿ ಇದ್ದಕ್ಕಿದ್ದಂತೆ ಹಣಕಾಸು ನಿಮಗೆ ಖರ್ಚು ವೆಚ್ಚ ಹೆಚ್ಚಳಾಗಿ ನಷ್ಟಕ್ಕೆ ಹೋಗುವಂಥದ್ದು. ಅದು ಇದ್ದಕ್ಕಿದ್ದಂತೆ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಬರ್ಬೋದು. ಅದು ಆಹಾರದಿಂದನೋ, ನೀರಿನಿಂದನೋ ಅಥವಾ ಪ್ರಯಾಣ ಕಾಲದಲ್ಲೋ ಎಲ್ಲೋ ಇರ್ಬೋದು. ಅದು ನಿಮಗೆ ಅಂಥ ಗಂಭೀರವಾದ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಆಸ್ಪತ್ರೆ ಮತ್ತೆ ಭೇಟಿ ಮಾಡುವಂಥ ಅವಕಾಶ, ಕೆಲವರಿಗೆ ಶಸ್ತ್ರಚಿಕಿತ್ಸೆ, ಆಪರೇಷನ್ ಅಂತ ಒಂದು ಘಟನೆಗಳು ಜರಬಹುದು. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಏನಾದರೂ ಒಂದು ಅಪಘಾತಗಳು, ಅವಘಡಗಳಿಂದ ಏನಾದರೂ ರಕ್ತಸ್ರಾವ ಅಥವಾ ಈ ದೇಹದಲ್ಲಿ ಏಟುಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ತುಂಬ ಒಂದು ಮೈಯೆಲ್ಲ ಕಣ್ಣಾಗಿರಬೇಕು. ಈ ಕಾಲದಲ್ಲಿ ಮಂಗಳು ನಿಮಗೆ ವಿರುದ್ಧ ಪರಿಣಾಮವನ್ನು ಉಂಟು ಮಾಡ್ತಾನೆ. ಜೊತೆಗೆ ವೈಯಕ್ತಿಕವಾಗಿ ಕಲಹ ಆಗುತ್ತೆ, ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ. ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ, ಮಿತ್ರರ ಮಧ್ಯೆ ಕಲಹ ಮತ್ತು ವಾಗ್ವಾದಗಳು ಹೆಚ್ಚಳಾಗ್ಬೋದು. ಹಾಗಾಗಿ ಮಾತಿನ ಬಗ್ಗೆ ಎಚ್ಚರಬೇಕು, ಆರೋಗ್ಯದ ಬಗ್ಗೆ ಎಚ್ಚರಬೇಕು, ಯಂತ್ರ ವಾಹನದಲ್ಲಿ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಸಹ ಸ್ವಲ್ಪ ಎಚ್ಚರವನ್ನು ತಾಳಬೇಕಾಗತ್ತೆ. ನೀವು ಯಾವುದೇ ರೀತಿಯ ಒಂದು ಎಚ್ಚರವನ್ನು ತಪ್ಪಿದರೆ ನಿಮ್ಮ ಮೇಲೆ ಗಂಭೀರವಾದ ಅಡ್ಡ ಪರಿಣಾಮಗಳು ಮಂಗಳನಿಂದ ಈ ಬಾರಿ ಆಗ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ಸಾಮಾಜಿಕ ಜಾಲತಾಣ ಅಥವಾ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾದನ್ನು ಉಪಯೋಗ ಮಾಡೋವಾಗಲೇ ಯಾವುದೇ ರೀತಿಯ ವಿವಾದಾತ್ಮಕವಾದ ವಿಚಾರಗಳನ್ನು ನೀವು ಅನುಮೋದನೆ ಮಾಡಿದಾಗಲಿ, ಪೋಸ್ಟ್ ಮಾಡಿದಾಗಲಿ ಅಥವಾ ಅದನ್ನು ನೀವು ನಿಮ್ಮಷ್ಟೇ ಫಾರ್ವರ್ಡ್ ಮಾಡಿದಾಗಲಿ ಮಾಡಲಿಕ್ಕೆ ಹೋದರೆ ಅಲ್ಲಿನೂ ಹಾಗೆ ನಿಮ್ಮ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು. ಮಂಗಳಿಂದ ಆಗುವಂಥ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ. ಇನ್ನು ಧನುರಾಶಿಗೂ ನಿಮ್ಮ ರಾಶಿಯಿಂದ ನಷ್ಟದಲ್ಲಿ ಇರುವಂಥ ಮಂಗಳ ಅನೇಕ ರೀತಿಯ ಸಂಕಷ್ಟಗಳ ಪರಿಣಾಮ ನಿಮ್ಮ ಮೇಲೆ ಬರ್ಬೋದು. ಹಾಗಾಗಿ ಆರ್ಥಿಕವಾಗಿ ತುಂಬ ಕಷ್ಟ ನಷ್ಟಗಳು ಬರುವಂಥದ್ದಾಗಲಿ
ಅಥವಾ ನೀವು ಏನಾದರೂ ಹೆಚ್ಚಿನ ಮೊತ್ತದ ಸಾಲವನ್ನು ಪಡೆದರೆ ಸಾಲಗಳನ್ನು ತೀರಿಸೋದಕ್ಕಷ್ಟು ಸಾಲಗಾರರ ಕಿರುಕುಳ, ಅಥವಾ ನೀವು ಯಾರಿಗಾದರೂ ಕೊಟ್ಟಂಥ ಹಣ ನಿಮಗೆ ಮರಳಿ ಬಾರದೆ ಅದರಿಂದ ನಿಮಗೆ ತ್ರಾಸನ್ನು ಅನುಭವಿಸುವಂತಾಗಲಿ. ಅದೇ ರೀತಿ ವ್ಯಾಪಾರ ಉದ್ಯಮದಲ್ಲಿ ಆರ್ಥಿಕವಾಗಿ ನಿಮಗೆ ಗಂಭೀರವಾದ ಅಡ್ಡ ಪರಿಣಾಮಗಳು ಬರುವಂಥದ್ದು. ಇನ್ನು ಯಾವುದಾದ್ರೂ ಸಾಲದ ಮೊತ್ತ ನಿಮಗೆ ಹಿಂದೆ ಯಾರೋ ಕೊಟ್ಟಂಥ ಸಾಲ ಇದ್ದರೆ ನೀವು ತೀರಿಸಲಾಗದೆ ಅವರಿಂದ ನಿಮಗೆ ಅವಮಾನಗಳು ಆಗುವಂಥದ್ದು. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಹಿಂಸಾತ್ಮಕವಾದ ಬುದ್ಧಿ, ಏನಾದರೂ ನಿಮಗೆ ಏನಾದರೂ ಅಪರಾಧಗಳನ್ನು ಮಾಡುವಂಥ ಒಂದು ಬುದ್ಧಿ, ಅಥವಾ ಯಾವ ಹೊಡೆದಾಟ ಬಡಿದಾಟ ಮಾಡುವಂಥ ಹಿಂಸಾತ್ಮಕವಾದ ಪ್ರಚೋದನೆ, ಇವೆಲ್ಲವೂ ಈಗ ನಿಮ್ಮ ಮೇಲೆ ಜಾಸ್ತಿ ಆಗ್ಬೋದು. ಹಾಗಾಗಿ ತುಂಬ ತಾಳ್ಮೆ ಬೇಕಾಗುತ್ತೆ ಧನುರಾಶಿಯವರಿಗೆ. ಇಲ್ಲಿ ತಾಳ್ಮೆಗೆಡುವಂಥ ಹಲವಾರು ಘಟನೆಗಳು ಮನೆಯಲ್ಲಿಯೂ, ಉದ್ಯೋಗದಲ್ಲಿಯೂ, ವೃತ್ತಿಯಲ್ಲೂ ಅಥವಾ ಪ್ರಯಾಣದಲ್ಲೂ ಆಗ್ಬೋದು. ಹಾಗಾಗಿ ಅನೇಕ ರೀತಿಯ ನಿಮಗೆ ಹಿಂಸಾತ್ಮಕವಾದ ಪ್ರಚೋದನೆಗಳು ಹೆಚ್ಚಳಾಗುವ ಕಾರಣ ತುಂಬ ಒಂದು ತಾಳ್ಮೆಯಿಂದ ಇರಬೇಕು. ಇದಕ್ಕೆ ಯಾವುದೇ ರೀತಿಯ ಅಪರಾಧ ಕೃತ್ಯದಲ್ಲಿ, ಹಿಂಸಾತ್ಮಕ ಘಟನೆಯಲ್ಲಿ ಪಾಲ್ಗೊಳ್ಳದಂತೆ ನೀವು ಎಚ್ಚರವನ್ನು ಗಮನಿಸಬೇಕು. ಅದರಿಂದ ನಿಮ್ಮ ಮೇಲೆ ಏನಾದರೂ ಕೇಸ್ ಆಗೋದಾಗಲಿ, ನಿಮ್ಮ ಮೇಲೆ ಆರೋಪ ಅಪರಾಧ ಆಗೋದಾಗಲಾಗುತ್ತೆ. ಹಾಗಾಗಿ ಮನೆಯಲ್ಲಿಯೂ ಸಹ ಇಂಥ ಘಟನೆ ಆಗ್ಬೋದು, ಹೊರಗೆ ಸಹ ಇಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಧನುರಾಶಿಯವರು ತುಂಬ ಎಚ್ಚರ ವಹಿಸಬೇಕು. ಜೊತೆಗೆ ಆರ್ಥಿಕವಾಗಿ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ದೊಡ್ಡ ಸಾಲ ಕೊಡೋದು, ದೊಡ್ಡ ಸಾಲ ಪಡೆಯೋದು ಸಹ ಈಗ ಒಳ್ಳೆಯದಲ್ಲ. ಇನ್ನು ವ್ಯಾಪಾರ ಉದ್ಯಮ ಮಾಡೋರಿಗೆ ಸಹ ಉದ್ಯಮದಲ್ಲಿ, ವ್ಯಾಪಾರದಲ್ಲಿ ಈಗ ಆರ್ಥಿಕತೆ ಹಿನ್ನಡೆಯಾಗಿ ತುಂಬ ನಷ್ಟಗಳು ಆಗ್ಬೋದು. ಉದ್ಯೋಗಿಗಳಿಗೆ ಸಹ ಉದ್ಯೋಗದಲ್ಲಿ ಏರುಪೇರಿನ ಘಟನೆ, ಮೇಲಾಧಿಕಾರಿಗಳಿಂದ ಕಿರುಕುಳ, ಭಿನ್ನಾಭಿಪ್ರಾಯಗಳು ಬರ್ಬೋದು. ಹಾಗೆ ಯಾವುದೇ ಕ್ಷೇತ್ರದಲ್ಲಿದ್ದಂಥ ಧನುರಾಶಿಯವರು ಈ ಅವಧಿಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಂಗಳನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ತುಂಬ ಜಾಸ್ತಿ ಇರುತ್ತೆ. ಅನೇಕ ರೀತಿಯ ಕಷ್ಟ ನಷ್ಟ, ಕಲಹ, ವಾಗ್ವಾದಗಳಿಗೆ ನೀವು ಒಳಗಾಗ್ಬೋದು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕದ ದೇವತಾ ಪ್ರಾರ್ಥನೆಗಳನ್ನು ನೀವು ಮಾಡಬೇಕಾಗತ್ತೆ ಈ ಧನುರಾಶಿಯವರು. ಮುಂದೆ ಮಕರ ರಾಶಿ. ಮಕರ ರಾಶಿ ಈ ಮಂಗಳನಿಂದ ಅತ್ಯಂತ ಲಾಭ ಪಡೆಯುವಂಥ ಏಕೈಕ ರಾಶಿ ಆಗಿರುತ್ತೆ. ಲಾಭ ಸ್ಥಾನದ ಲಾಭ ಅಪರೂಪಕ್ಕೆ ಸಿಗುವಂಥ ಅವಕಾಶ, ಇದು ಮತ್ತೆ ಮತ್ತೆ ಸಿಗುವುದಿಲ್ಲ. ಜೀವಮಾನದಲ್ಲಿ ಕೆಲವು ಬಾರಿ ಸಿಗಂತೆ ಅಷ್ಟೇ. ಈ ಬಾರಿ ನಿಮಗೆ ಬಂದಿದೆ. ಮಕರ ರಾಶಿಯವರು ಇದನ್ನು ಚೆನ್ನಾಗಿ ಗಮನಿಸ್ಕೊಳ್ಳಿ. ಏಕೈಕ ಕಾಲದಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಅಲ್ಲಿ ಮಂಗಳನು ಬಂದಿದ್ದಾನೆ, ಲಾಭಸ್ಥಾನದಲ್ಲಿ ಬುಧನು ಬಂದಿದ್ದಾನೆ, ತಾತ್ಕಾಲಿಕವಾದ ಗುರುಬಲನು ಇದೇ ಕಾಲದಲ್ಲಿ ಬಂದಿದೆ. ಹಾಗಾಗಿ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಈ ಮಕರ ರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಈ 40 ದಿನಗಳ ಅವಧಿಯಲ್ಲಿ ಆಗಲಿವೆ. ಭೂಮಿ ವ್ಯವಹಾರ, ಮನೆ ವ್ಯವಹಾರ ಅಥವಾ ಇನ್ನಿತರ ನಿಮ್ಮ ಕೋರ್ಟ್ ಕಚೇರಿ ವ್ಯವಹಾರ ಎಲ್ಲದರಲ್ಲೂ ನೀವು ಕೈ ಹಾಕಿದರೆ ಈಗ ಕ್ಷಿಪ್ರವಾಗಿ ಕೆಲಸ ಆಗುತ್ತೆ, ಜಯ ಆಗುತ್ತೆ. ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥದ್ದು. ಜೊತೆಗೆ ನಿಮ್ಮ ದೀರ್ಘಕಾಲದ ಏನಾದರೂ ವೃತ್ತಿ ಸಂಬಂಧಿತವಾದ ಏನಾದರೂ ನಡವಳಿಕೆಗಳಿದ್ರೆ ಅವೆಲ್ಲ ಈಗ ಗರಿಗೆದರುವಂಥದ್ದು. ವ್ಯಾಪಾರ ಆರಂಭ ಮಾಡ್ಬೋದು, ಉದ್ಯಮ ಆರಂಭ ಮಾಡ್ಬೋದು. ಉದ್ಯೋಗ ಹುಡುಕುವಂಥವ್ರಿಗೆ ಬೇಗನೆ ಉದ್ಯೋಗ ಸಿಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥ ಯೋಗ ಒದಗಿ ಬರಲಿವೆ. ಯಂತ್ರ ವಾಹನ ಕೊಳ್ಳುವಂಥ ಯೋಗ ಒದಗಿ ಬರಲಿದೆ. ಅದೇ ರೀತಿ ನಿಮ್ಮ ಹೆಚ್ಚಿನೆಲ್ಲ ಪ್ರಯತ್ನಗಳಿಗೆ ಈಗ ಸಫಲತೆ ಬರಲಿದೆ. ಇನ್ನು ಯುವಕರು, ವಿದ್ಯಾರ್ಥಿಗಳು, ಸಾಧಕರು ಇದ್ದರೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಈಗ ಮಾನ್ಯತೆಗಳು, ಕೊಡುಗೆ, ಪ್ರತಿಭಾ ಪುರಸ್ಕಾರಗಳು ಸಿಗುವಂಥದ್ದು. ಜೊತೆಗೆ ಕೆಲವೊಬ್ಬರಿಗೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುವಂಥದ್ದು. ಈ ರೀತಿ ಹಲವಾರು ಲಾಭಗಳು ನಿಮಗೆ ಏಕಕಾಲದಲ್ಲಿ ಆಗಲಿವೆ. ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ರವಿಯ ಒಲಮೆ, ಇದೇ ಕಾಲದಲ್ಲಿ ಬುಧನ ಒಲಮೆ, ಇದೇ ಕಾಲದಲ್ಲಿ ಗುರುವಿನ ಒಲಮೆ. ಹಾಗಾಗಿ ಬಲವಾಗಿ ನಿಮಗೆ ಗ್ರಹಗಳ ಬೆಂಬಲ ಸಿಗುವಂಥ ಅಪೂರ್ವವಾದ ಅವಕಾಶ ಬಂದಿದೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿಯರ ಬಾಂಧವ್ಯ, ಸಹೋದರರ ಬಾಂಧವ್ಯ ಎಲ್ಲವೂ ಸಹ ಈಗ ಭಾಳ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳ ಸಿದ್ಧತೆ ಮಾಡುವಂಥ ಅಪೂರ್ವವಾದ ಹುಮ್ಮಸ್ಸು, ಉತ್ಸಾಹ ನಿಮ್ಮಲ್ಲಿ ಬರಲಿದೆ. ಹಾಗಾಗಿ ದೀರ್ಘಕಾಲದ ಬಳಿಕ ಅನೇಕ ರೀತಿಯ ಉತ್ತಮ ಗ್ರಹಗಳ ಒಂದು ಬೆಂಬಲ ಬರುವಂಥ ಅಪೂರ್ವವಾದ ಅವಕಾಶ ಪಡೆದಂಥ ಲಾಭಸ್ಥಾನದ ಮಂಗಳನ ಲಾಭ ಪಡೆದಂಥ ಏಕೈಕ ರಾಶಿ ಹಾಗೂ ಕೊನೆಯ ರಾಶಿ ಸಹ ಆಗಿರುತ್ತೆ. ಯಾಕಂದರೆ ಮಂಗಳನು ಕೇವಲ ತನ್ನ ಗೋಚಾರದಲ್ಲಿ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಡ್ತಾನೆ. ಅಲ್ಲಿ ಮಿಥುನ, ಕನ್ಯಾ ಮತ್ತು ಬಳಿಕ ಮಕರ ರಾಶಿ ಈಗ ಈ ಮಂಗಳನಿಂದ ಅಪೂರ್ವವಾದ ಲಾಭವನ್ನು ಪಡೆಯುವಂಥ ಏಕೈಕ ರಾಶಿಯಾಗಿ ಹೊರಹೊಮ್ಮಿದೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು. ಇನ್ನು ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ದಶಮದಲ್ಲಿ ಅಥವಾ ಕರ್ಮಸ್ಥಾನದಲ್ಲಿ ಇರುವಂಥ ಮಂಗಳ ಇಲ್ಲಿ ಮಿಶ್ರ ಫಲ ಸೂಚಕನಾಗಿದ್ದಾನೆ. ಅಂದರೆ ತುಂಬ ಕಷ್ಟ ನಷ್ಟ ಏನೂ ಬರೋದಿಲ್ಲ ನಿಮಗೆ. ಆದರೆ ಸಾಂಕೇತಿಕವಾಗಿ ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ. ಆದರೆ ಸಾಂಕೇತಿಕವಾಗಿ ಕೆಲವೊಂದು ಏರುಪೇರುಗಳು ನಿಮಗೆ ಆಗ್ಬೋದು. ಕೆಲವೊಮ್ಮೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಅಥವಾ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಅಥವಾ ನೀವಾದರೂ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ಅಲ್ಲಿ ಸ್ವಲ್ಪ ಭ್ರಷ್ಟಾಚಾರದ ಮೂಲಕ ನೀವು ಹಣವನ್ನು ಅದಕ್ಕೆ ವ್ಯಯ ಮಾಡುವಂಥ ಪ್ರಸಂಗಗಳು ಬರ್ಬೋದು. ಕೆಲಸ ಕಾರ್ಯಗಳು ವಿಳಂಬವಾಗಿ ಆಗುವಂಥದ್ದು, ಇವತ್ತು ಆಗುತ್ತೆ ನಾಳೆ ಆಗುತ್ತೆ ಅನ್ನೋ ಸ್ವಲ್ಪ ವಾರಗಟ್ಟಲೆ ಕೆಲಸ ಕಾರ್ಯಗಳು ಮುಂದುವಡುವಂಥದ್ದು, ಅಥವಾ ನಿಮ್ಮ ಮೇಲೆ ಏನಾದರೂ ಕೆಲವೊಬ್ಬರು ಆಪಾದನೆಗಳನ್ನು ಮಾಡುವಂಥದ್ದು, ಮುಂತಾದ ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳಾಗ್ಬೋದು. ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೋ ಅಥವಾ ನಿಮ್ಮ ಒಂದು ಸಾರ್ವಜನಿಕ ಜೀವನದ ಮೇಲೂ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಜೊತೆಗೆ ವ್ರತ ಖರ್ಚುಗಳು ಬರ್ತವೆ. ಈ ಕಾಲದಲ್ಲಿ ಸ್ವಲ್ಪ ವ್ರತ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರ್ತವೆ.
ಹಾಗಾಗಿ ಅದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಕೊಂಡು ನಿಯಂತ್ರಣ ಮಾಡೋದು. ಜೊತೆಗೆ ಯಾವುದೇ ರೀತಿಯ ಅಪರಾಧ ಕೃತ್ಯ, ಜೊತೆಗೆ ಯಾವುದೇ ಅಕ್ರಮ ಅನೈತಿಕ ಕಾರ್ಯಗಳಲ್ಲಿ ನೀವು ಕೈ ಹಾಕೋದನ್ನು ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಅದರಿಂದ ನಿಮ್ಮ ಮೇಲೆ ಮಾನಹಾನಿಕರವಾದ ಕೆಲವು ಕೆಲಸ ಕಾರ್ಯಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗುತ್ತೆ ಕುಂಭರಾಶಿಯವರು. ಅದರ ಹೊರತು ನಿಮಗೆ ಏನಾದರೂ ಆರೋಗ್ಯದ ಮೇಲೆ ಅಥವಾ ಹಣಕಾಸಿನ ಮೇಲೆ, ಉದ್ಯೋಗದ ಮೇಲೆ ಅಂಥ ಅಡ್ಡ ಪರಿಣಾಮಗಳನ್ನು ಬರುವುದಿಲ್ಲ. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಸಹ ಮಾಡ್ಬೋದಾಗಿದೆ ಕುಂಭರವರು. ಇನ್ನು ಗಮನಿಸುವಂಥದ್ದು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ನಮ್ಮ ರಾಶಿಯಿಂದ ನವಮದ ಚಲನೆ 9ನೇ ರಾಶಿ. ಹಾಗಾಗಿ ಅಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಇಲ್ಲಿ ನಿಮ್ಮ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಎಚ್ಚರವಾಗಿರಬೇಕು. ವೃತ್ತಿ ಜಾಗದಲ್ಲಿ ಮೇಲಧಿಕಾರಿಗಳ ಕಿರುಕುಳ ಬರ್ಬೋದು, ಅಥವಾ ಯಾರೋ ಮಾಡಿದ ಅಪರಾಧಗಳು ನಿಮ್ಮ ತಲೆಗೆ ಬರುವಂಥದ್ದು, ಅಥವಾ ನೀವು ಮಾಡದೇ ಇದ್ದಂಥ ಒಂದು ಅಪರಾಧಗಳು ನಿಮ್ಮ ಕೈಗೆ ಬರುವಂಥದ್ದು. ಜೊತೆಗೆ ಮನೆಯಲ್ಲಿ ಸಹ ವಿನಾಕಾರಣ ಕಲಹ ವಾಗ್ವಾದಗಳು ಪತಿ ಪತ್ನಿಯರ ಮಧ್ಯೆ, ಸೋದರ ಮಧ್ಯೆ ಬರುವಂಥದ್ದು. ಹಾಗಾಗಿ ಇಲ್ಲಿ ಕಲಹ ವಾಗ್ವಾದ ಮತ್ತು ಆರೋಪಗಳ ಒಂದು ಸಾಧ್ಯತೆ ನಿಮ್ಮ ಮೇಲೆ ಬರುತ್ತೆ. ಆರ್ಥಿಕವಾಗಿ ಅಥವಾ ಆರೋಗ್ಯದ ವಿಚಾರವಾಗಿ ಏನು ಮಂಗಳನಿಂದ ಅಡ್ಡ ಪರಿಣಾಮ ಬರೋದಿಲ್ಲ. ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಬರ್ತವೆ. ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಅತೃಪ್ತಿ ಕಾಡುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕಾಡುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಆಸಕ್ತಿ ಕೊರತೆ ಅಥವಾ ಸೋಮಾರಿತನಗಳು ನಿಮಗೆ ಬರ್ಬೋದಾಗಿದೆ. ಹಾಗಾಗಿ ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಮನಸ್ಸಿನ ಮೇಲೆ ಅಡ್ಡ ಪರಿಣಾಮ ಮಂಗಳವನ್ನು ಜಾಸ್ತಿ ಮಾಡ್ತಾನೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ನಿಮಗೆ ಈಗ ಪ್ರತಿರೋಧ ಅಥವಾ ನಿಮಗೆ ರೆಸಿಸ್ಟೆನ್ಸ್ ಮಾಡುವಂಥ ಬುದ್ಧಿ ಬರುತ್ತೆ. ಅಂದರೆ ಯಾರೋ ಒಂದು ಮಾತಾಡಿದರೆ ಅದಕ್ಕೆ ನೀವು ತಕ್ಷಣವಾಗಿ ಕ್ಷಿಪ್ರವಾಗಿ ಪ್ರತಿಕ್ರಿಯೆ ಕೊಡುತ್ತದೆ ಅಥವಾ ಖಾರವಾದ ಪ್ರತಿಕ್ರಿಯೆ ಕೊಡುತ್ತದೆ. ಹಾಗಾಗಿ ಅದರಿಂದ ಮತ್ತೆ ವಾಗ್ವಾದ ಆಗ್ಬೋದು. ಹಾಗಾಗಿ ಅಂಥ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರ ಮೀನರಾಶಿಯವರಿಗೆ ಬೇಕಾಗತ್ತೆ. ಅದರ ಹೊರತು ನಿಮಗೆ ಹಣಕಾಸು ಆರೋಗ್ಯದ ಮೇಲೆ ಹೆಚ್ಚೇನು ಮಂಗಳಿಂದ ಅಡ್ಡ ಪರಿಣಾಮ ಇಲ್ಲ. ಕೊನೆಗೆ ಈಗ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಮಾಡ್ಬೋದು ಮೀನರಾಶಿಯವರು. ಇಲ್ಲಿವರೆಗೆ ಮಂಗಳನ ವೃಶ್ಚಿಕ ಪ್ರವೇಶದಲ್ಲಿ ಆಗುವಂಥ ಸಾರ್ವಜನಿಕ ಪರಿಣಾಮ ಹಾಗೂ 12 ರಾಶಿಗಳ ಮೇಲೆ ಆಗ್ಬೋದಾದಂಥ ಒಂದು ಪರಿಣಾಮ, ಅಕ್ಟೋಬರ್ 27ರಿಂದ ಡಿಸೆಂಬರ್ 2ರ ಅವಧಿಯನ್ನು 40 ದಿನಗಳ ಒಂದು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಅಡ್ಡ ಪರಿಣಾಮ ಅಥವಾ ಗಂಭೀರ ಪರಿಣಾಮ ಅಥವಾ ಮಿಶ್ರ ಫಲ ಬರುವಂಥ ರಾಶಿಗಳು ಪರಿಹಾರಕ್ಕಾಗಿ ಏನು ಮಾಡೋದಂದರೆ, ಸಾಮಾನ್ಯವಾಗಿ ದೇವತಾ ಭಕ್ತಿ ಒಂದು ಸರಳವಾದ ಮಾರ್ಗ. ಅಲ್ಲಿ ಮಂಗಳನ ಒಂದು ದೋಷ ನಿವಾರಣಾರ್ಥವಾಗಿ ಗಣೇಶನನ್ನು ವಿಶೇಷವಾಗಿ ಪರಿಗಣಿಸ್ತಾರೆ, ಸುಬ್ರಹ್ಮಣ್ಯನ ಪರಿಗಣಿಸ್ತಾರೆ. ಗಣೇಶ ಸುಬ್ರಹ್ಮಣ್ಯರ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ನೀವು ಮಾಡ್ಬೋದು. ಅದೇ ರೀತಿ ಈ ನರಸಿಂಹಸ್ವಾಮಿ, ಮುನೇಶ್ವರ, ದೇವಿ, ಅಮ್ಮನವರು ಮುಂತಾದ ಶಕ್ತಿಗಳು ಸಹ ಮಂಗಳನ ದೋಷ ನಿವಾರಣೆಗೆ ಒಂದು ಉತ್ತಮವಾದ ಒಂದು ಶಕ್ತಿ ದೇವತೆಗಳಾಗಿರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಗಣೇಶನ ಶ್ಲೋಕ ಹೇಳುವಂಥದ್ದು ಜನಪ್ರಿಯವಾಗಿ ಗೊತ್ತಿರುತ್ತೆ. ಸುಬ್ರಹ್ಮಣ್ಯನ ಶ್ಲೋಕ ಅಂತ ಹೇಳುವಂಥದ್ದು ಸುಬ್ರಹ್ಮಣ್ಯ ಅಷ್ಟೋತ್ತರ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಅಥವಾ ಈ ಸುಬ್ರಹ್ಮಣ್ಯನ ಸ್ಕಂದರ್ ಷಷ್ಠಿ ಕವಚ ಅಂತೆಲ್ಲ ಬರುತ್ತೆ. ಹಾಗಾಗಿ ಈ ಕಾರ್ತಿಕೇಯನ ವಿಶೇಷವಾದ ಭಕ್ತಿಯನ್ನು ಮಾಡುವಂಥದ್ದು, ಕಾರ್ತಿಕೇಯನಿಗೆ ಸಂಬಂಧಪಟ್ಟವಾದ ಕ್ಷೇತ್ರಗಳ ಸಂದರ್ಶನ ಮಾಡೋದು, ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಪಠನೆ ಮಾಡುವಂಥದ್ದು, ಅಥವಾ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರಯಾನಂ ರುದ್ರಸ್ಯ ಸೂನಂ ಸುರಯೋತನಾಥಂ ಗುಹಂ ಸದಾಂ ಶರಣಂ ಪ್ರಪದ್ಯೆ ಅಂತ ಸುಬ್ರಹ್ಮಣ್ಯನ ಹಲವಾರು ಶ್ಲೋಕಗಳೆಲ್ಲ ಬರ್ತವೆ. ಅದನ್ನು ನೀವು ಸರ್ಚ್ ಮಾಡಿಕೊಂಡು ಅಂಥ ಸುಬ್ರಹ್ಮಣ್ಯನ ಶ್ಲೋಕನ ಪ್ರತಿನಿತ್ಯ ಹೇಳುವಂಥದ್ದು. ಇನ್ನು ನರಸಿಂಹ ಶ್ಲೋಕ, ನರಸಿಂಹಸ್ವಾಮಿ ಅಷ್ಟೋತ್ತರ, ನರಸಿಂಹನ ಏನಾದರೂ ಕವಚಗಳು ಇತ್ಯಾದಿಗಳನ್ನು ಹೇಳ್ಕೊಳ್ಬೋದು. ದೇವಿ ಅಥವಾ ಅಮ್ಮನವರ ಶ್ಲೋಕಗಳನ್ನು ಹೇಳಿಕೊಳ್ಳುವಂಥದ್ದು. ಈ ರೀತಿ ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಸಹ ಹೇಳ್ಕೊಳ್ಳುವಂಥದ್ದು. ಮಂಗಳವಾರದಂದು ಗಣೇಶ, ಸುಬ್ರಹ್ಮಣ್ಯ, ನರಸಿಂಹ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಯಾವುದೇ ದೇವಾಲಯಗಳ ಹತ್ತಿರ ಇದ್ದರೆ ಅಂತಹ ದೇವಾಲಯಗಳ ಸಂದರ್ಶನ ಸಹ ಮಾಡ್ಬೋದು. ಇನ್ನು ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಜನಪ್ರಿಯವಾದ ಮಂಗಳನ ಶ್ಲೋಕ ಎಲ್ಲರಿಗೂ ಗೊತ್ತಿರುತ್ತೆ. ಧರಣೀಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಈ ರೀತಿ ಆ ಧರಣಿಗರ್ಭ ಸಂಭೂತಂ ಶ್ಲೋಕವನ್ನು ನೀವು ಪಠನೆ ಪ್ರತಿನಿತ್ಯ ಮಾಡ್ಬೋದು. ಅಥವಾ ನವಗ್ರಹಗಳ 9 ಶ್ಲೋಕ ಸಹ ಪಠನೆ ಮಾಡ್ಬೋದು. ಅಥವಾ ಧರಣಿಗರ್ಭಂ ಶ್ಲೋಕನ 9 ನೀವು ಸಾರಿ ರಿಪೀಟ್ ಮಾಡಿ ಹೇಳ್ಬೋದಾಗಿದೆ. ಇನ್ನು ಮಂಗಳನ ಪೀಡಾ ಪರಿಹಾರ ಶ್ಲೋಕ ಇನ್ನೊಂದು ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಅದನ್ನು ಕೇಳಿಸ್ಕೊಂಡು ಅದನ್ನು ಸಹ ನೀವು ಪಠನೆ ಮಾಡ್ಬೋದು. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃದ್ ವೃಷ್ಟಿಹರ್ತಾ ಚ ಪೀಡಾಹರತು ಮೇ ಕುಜಃ. ಹಾಗಾಗಿ ಭೂಮಿಪುತ್ರೋ ಮಹಾತೇಜ ಶ್ಲೋಕವನ್ನು ನೀವು 9 ಬಾರಿ ಪಠನೆ ಮಾಡ್ಬೋದು. ಈ ಶ್ಲೋಕದಿಂದಲೂ ನಿಮಗೆ ಆ ಮಂಗಳನ ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಈ ಯಾವುದೇ ರೀತಿಯ ದೇವತಾ ಶ್ಲೋಕ ಆಗಲಿ ಅಥವಾ ಮಂಗಳನಿಗೆ ಸಂಬಂಧಿತವಾದ ಧರಣಿಗರ್ಭಂ ಅಥವಾ ಭೂಮಿಪುತ್ರೋ ಈ ಶ್ಲೋಕವನ್ನು ನೀವು ಭಕ್ತಿಯಿಂದ ಪಠನೆ ಮಾಡಿದರೆ ನಿಮಗಿರತಕ್ಕಂಥ ದೋಷ ನಿವಾರಣೆ ಆಗುತ್ತೆ. ಅಥವಾ ಈ ಹೇಳಿದಂಥ ದೇವತೆಗಳ ದೇವಸ್ಥಾನಗಳಲ್ಲಿ ನೀವು ಯಾವುದೇ ರೀತಿಯ ಅಭಿಷೇಕ ಅರ್ಚನೆಗಳನ್ನು ಮಂಗಳವಾರದಂದು ಸಲ್ಲಿಕೆ ಮಾಡ್ಬೋದು.
ಇನ್ನು ಯಾರಿಗೆ ಈ ದಾನ ಧರ್ಮಗಳಲ್ಲಿ ಆಸಕ್ತಿ ಇದ್ದರೂ ಮಂಗಳನಿಗೆ ಸಂಬಂಧಿತವಾದ ತೊಗರಿ ಬೇಳೆಯನ್ನು ದಾನವಾಗಿ ಕೊಡ್ಬೋದು. ತೊಗರಿ ಬೇಳೆ ಅಥವಾ ತೊಗರಿ ಕಾಳನ್ನು ನೀವು ದಾನವಾಗಿ ಕೊಡ್ಬೋದು. ಅಥವಾ ನವಗ್ರಹಗಳ 9 ಧಾನ್ಯಗಳನ್ನು ಸಹ ದಾನವಾಗಿ ಕೊಡ್ಬೋದು. ಅಥವಾ ಈ ಯಾವುದೇ ರೀತಿಯ ಕೆಂಪು ಬಣ್ಣದ ತರಕಾರಿಗಳನ್ನು, ಹಣ್ಣುಗಳನ್ನು ಸಹ ದಾನವಾಗಿ ಕೊಡ್ಬೋದು. ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನವಾಗಿ ಕೊಡ್ಬೋದು. ಇನ್ನು ರಕ್ತದಾನವು ಕುಮಾರ ಶಕ್ತಿಯಸ್ತ ಅಂದರೆ ಈ ಶಕ್ತಿ ಮೂಲದ ಒಂದು ಸಂಕೇತವಾಗಿರುತ್ತೆ. ಆ ರಕ್ತದಾನವು ಸಹ ಸರ್ವಶ್ರೇಷ್ಠವಾಗಿ ಆಗಿರುತ್ತೆ. ಅದನ್ನು ಸಹ ಆಸಕ್ತಿ ಉಳ್ಳವರು ದಾನವಾಗಿ ಕೊಡುವಂಥದ್ದು. ಈ ರೀತಿ ಯಾವುದೇ ರೀತಿಯ ಮಂಗಳನಿಗೆ ಸಂಬಂಧಿತವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಮಾಡ್ಬೋದು. ಅದೇ ರೀತಿ ಮಂಗಳನಿಗೆ ಸಂಬಂಧಿತವಾದ ವೃತ್ತಿಗಳು ಅಂತ ಇರ್ತವೆ. ಉದಾಹರಣೆಗೆ ಈ ರಕ್ಷಣಾ ಇಲಾಖೆಯವರು, ಸೈನಿಕರು, ಪೊಲೀಸು, ಮಿಲಿಟರಿ, ಸೆಕ್ಯೂರಿಟಿ ಅಥವಾ ಇನ್ನಿತರ ರಕ್ಷಣಾ ಹುದ್ದೆಗಳಲ್ಲಿರುವಂಥವರಿಗೆ ಯಾವುದೇ ರೀತಿಯ ಗೌರವ ಸೂಚಕವಾಗಿ ಅವರಿಗೆ ಯಾವುದೇ ರೀತಿಯ ಕಾಣಿಕೆಗಳನ್ನು, ಕೊಡುಗೆಗಳನ್ನು ಅಥವಾ ಅವರಿಗೆ ಸಹಾಯ ಹಸ್ತವನ್ನು ಸಲ್ಲಿಸು ಸಹ ಮಂಗಳನ ಒಂದು ಆದ್ಯತೆ ಆಗಿದೆ. ಅದೇ ರೀತಿ ಸ್ಪೋರ್ಟ್ಸ್ ಮ್ಯಾನ್ಗಳು ಅಥವಾ ಕ್ರೀಡಾ ಚಟುವಟಿಕೆ ಇರುವಂಥ ಯುವ ವರ್ಗದವರಿಗೆ ಸಹ ಸಹಾಯವನ್ನು ಮಾಡುವಂಥ ಸಹ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಆ ರೀತಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಈ ಮಂಗಳನಿಗೆ ಸಂಬಂಧಿತವಾದ ಈ ಧರ್ಮ ಕಾರ್ಯವನ್ನು, ಭಕ್ತಿ ಕಾರ್ಯವನ್ನು, ದಾನ ಕಾರ್ಯವನ್ನು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಈ ಮಂಗಳನ ವೃಶ್ಚಿಕ ಗೋಚಾರದ ಅವಧಿಯಲ್ಲಿ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ, ಸನ್ಮಸ್ತ ಸನ್ಮಂಗಳವು ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.